ದೇಶವೆಲ್ಲ ಜಿಎಸ್ಟಿ ವಿಚಾರದಲ್ಲಿ ಚರ್ಚೆಯಲ್ಲಿ ತೊಡಗಿದ್ದರೆ ಕರ್ನಾಟಕದಲ್ಲಿ ಮಾತ್ರ ಅಥವಾ ದೇಶದ ಹಲವೆಡೆಗಳಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ, ಗೋಮಾಂಸ ಸೇವನೆ ವಿವಾದ, ಕರ್ನಾಟಕದಂತೂ ಉಡುಪಿ ಮಟ್ಟದಿಂದ ಇಫ್ತಾರ್ ಎಬ್ಬಿಸಿರುವ ಗಲಾಟೆ ಇನ್ನೂ ಆರುತ್ತಾನೆ ಇಲ್ಲ. ಕರ್ನಾಟಕದಲ್ಲಿ ಈಗ ಮಗದೊಂದು ಇಂತಹದೇ ಘಟನೆ ಬಂದಿದೆ. ಹಿಂದೂ ಮುಸ್ಲಿಂ ಗಲಾಟೆ ನಡೆದಿದೆ. ದಲಿತ ಯುವಕನೊಬ್ಬ ಮುಸ್ಲಿಂ ಯುವತಿಯೊಬ್ಬಳನ್ನ ಲವ್ ಮಾಡಿ ಕರೆದುಕೊಂಡು ಹೋಗಿದ್ದಾನೆ ಎಂಬ ಕಾರಣಕ್ಕೆ ಹುಡುಗಿಯ ಮನೆಯವರು ಹುಡುಗನ ಮನೆಯವರನ್ನ ಮರಕ್ಕೆ ಕಟ್ಟಿ ಹಾಕಿ ಹೊಡೆದಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುಂಡಕನಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 50 ವರ್ಷದ ಮರೆಪ್ಪ ಹರಿಜನ್ ಹಾಗೂ ಪುತ್ರ ರಮೇಶನನ್ನು ಮಾಶಾಬಿ ಎಂಬ ಯುವತಿಯ ಮನೆಯ 7 ಮಂದಿ ಮರಕ್ಕೆ ಕಟ್ಟಿ ಹಾಕಿ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಸಂಬಂಧ ಯುವತಿಯ ಅಣ್ಣ ಅಲ್ಲಾಪಕ್ಷನ ಅರೆಸ್ಟ್ ಮಾಡಲಾಗಿದೆ. ಇದೊಂಥರ ಜಂಗಲ್ ರಾಜ್ ಅಂತ ಜನ ಮಾತನಾಡ್ತಾ ಇದ್ದಾರೆ. ನಮ್ಮ ಅಪ್ಪಗೆ ಯಾಕೆ ಕಟ್ಟಿರಿ ಬಿಚ್ಚಬೇಡ್ರಿ ನಾನು ಹಿಡ್ಕೊಂಡೋಗಲ್ರಾಕ ನಾನು ನಾವು ಹೊಲ್ದಾಗ ಬಿತ್ತಾಗತ್ತಿದ್ದೀವ್ರಿ. ನಾವ್ ಚಾ ಕುಡ್ದು ಬರ್ತೀನಿ ಅಂತ ಗಿಳೆ ಹೊಡ್ಯಾವ್ರಿ. ನಾವು ಚಾ ಕುಡ್ದು ಬರ್ಲಿಲ್ರಿ. ನಾವ್ ಹೊಡಿದ್ ನೋಡಿ ಒದರಾಡೋದ್ ನೋಡಿ ನಾವು ಹೊಲ್ದ ಮುಂದೆ ಊರ್ ಮುಂದೆ ಹೊಲ ಅದ್ರಿ. ನಾಪಗೆ ಯಾಕೆ ಕಟ್ರಿ ನನಗೂ ಕಟ್ಟಿಗೆ ಹೊಡೆದಾರೆ. ಹುಡುಗಿ ಅಣ್ಣನ ಮಕ್ಕಳು ಅವ್ರು ಹಿಂಗ್ ಹೊಡೆದಾರೆ. ಹುಡುಗಿ ತಂದ್ರಿ ನಮ್ಮ ಅವು ಸಾರ್ ಬಂದೆಲ್ಲ ಹೊಡೆದ್ ಬಿಟ್ಟನ್ರಿ. ಅದು ಹಿಂದ್ ಹೊಡೆದನ್ರಿ. ನಾನು ಗೊತ್ತೇ ಇಲ್ರಿ. ಅದು ಕಣ್ಣಿಗೆ ಕತ್ತಲು ಬಂದಂಗೆ ಹಾಕಿ ಗೊತ್ತದ ನಾನು ಏನ್ ಬಿತ್ತು ಅನ್ನಂಗೆ ಆಗ್ಬಿಡ್ತೀರಿ ಮ್ಯಾಲ. ನಡಿ ಮಗನೇ ಗಿಡ ಕಟ್ತೀನಿ ಅಂತ ಹಾಕಿ ಅವರು 6 ಮಂದಿ ಇದ್ರಿ. ಅವರು ಅಲ್ಲಿ ಅದಕ್ಕೆ ಕಟ್ಟಿದ್ರು. ಅವರು ಈ ವಿಚಾರವಾಗಿ ನಿನ್ನೆ ನೈಟ್ ನಮಗೆ MLC ರಿಸೀವ್ ಆಗಿದೆ. ಈ MLC ಇಂದ ನಾವು ಇವತ್ತು ಬೆಳಿಗ್ಗೆ ಆಲ್ರೆಡಿ ಕೇಸ್ ಮಾಡ್ಕೊಂಡಿದೀವಿ. ಅವರು 7 ಜನ ಮೇಲೆ ಆರೋಪ ಮಾಡಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಈ ಸಂಬಂಧಪಟ್ಟದ ಒಬ್ರು ಆರೋಪಿನ ನಾವು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀವಿ. ಇನ್ನು ಇದೇ ವಿಚಾರವಾಗಿ ದಲಿತರನ್ನ ಮರಕ್ಕೆ ಕಟ್ಟಿ ಥಳಿಸುತ್ತಿರುವ ಆ ಘಟನೆಗೆ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ತಪ್ಪು ನಮ್ಮ ದಲಿತರದ್ದೇ, ಬೇರೆ ಹೆಣ್ಣು ಮಕ್ಕಳನ್ನ ಕೊಟ್ಟಿದ್ಯಾರು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ನಮ್ಮ ಪ್ರತಿನಿಧಿ ಜೊತೆ ಜಿಗಜಿಣಗಿ ಏನ್ ಮಾತಾಡಿದ್ರು ನೋಡಿ. ನಮ್ಮ ದಲಿತರು ಹುಡುಗರದ ತಪ್ಪು ಮಾಡಿದವನಿಗೆ ನೀ ತಪ್ಪು ಮಾಡಿದ ಒದಿಬೇಕು. ಅವ್ರನ್ನ ಅದನ್ನ ಬಿಡ್ತೀರಿ ನೀವು. ಅದೆಲ್ಲ ತಪ್ಪು ಮಾಡೋದು ಬಾಜುಕ್ ಇಡ್ತೀರಿ, ಗಿಡಕ್ ಕಟ್ಟದ್ರಿ ಅಂತ ಹೇಳ್ಕೊತ ಅಡ್ಡಾಡ್ತೀರಿ. ಕಟ್ಟ್ಯಾರ ಅವರು ಹುಡುಗಿನ ಜಗ್ಗದ್ರ ಕಟ್ಟಂಗಿಲ್ಲ. ಗಿಡಕ್ಕೆ ಹೇಳಿ ನೋಡಂಗ ದಯವಿಟ್ಟು. ನಾನು ಮಂತ್ರಿ ಅದನ್ನಂತ ಹುಡುಗಿ ಜಗ್ಗರ ಬಿಡ್ತಾರ ನೋಡ್ರಿ. ಅದನ್ನ ಹೇಳ್ಬೇಕ್ರಿ. ಅದನ್ನ ಹೇಳಲಾರ್ದೆ ಅದನ್ನ ಬಿಟ್ಟು ದಲಿತರಿಗೆ ಗಿಡಕ್ಕೆ ಕಟ್ಟ್ಯಾರ ಅಂತ ಹೇಳಿದ್ರೆ ಯಾರು ಸುಮ್ಮನೆ ಇರ್ತಾರ? ಮಕ್ಕಳಿಗೆ ಈ ರೀತಿ ಯಾರ ಮಾಡಿದ್ರ ನಿನ್ನ ಮಗಳಿಗೆ ಅಥವಾ ನನ್ನ ಮಗಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತೇವ? ಅಷ್ಟು ಕರೆಕ್ಟ್ ಆಗಿ ಹೇಳ್ಬೇಕು ಮರ. ನಾ ಹೊಡೆದದ್ದು ಕಂಪ್ಲೇಂಟ್ ಕೊಡು ಅಂದ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ತಮ್ಮ ತಪ್ಪದ ಅಂತ ತಿಳ್ಕೊಂಡು ಒಬ್ಬ ಕೇಂದ್ರ ಸಚಿವರಾದಂಥವ್ರು ರಿಯಾಕ್ಟ್ ಮಾಡೋದು ಈ ರೀತಿನ ಸರ್ ಅಲ್ಲ. ಸಮರ್ಥನೆಯನ್ನ ಮಾಡ್ಕೊಳ್ಬೇಕಾ? ಮಾಡ್ತಿದಾರಲ್ಲ, ಹೇಳ್ಬೇಕು ಅಂತ ಮಾಡ್ತಿದಾರಲ್ಲ. ಇದು ಈ ದೇಶದಲ್ಲಿ ಒಂದು ಶೋಕಿ ಸ್ಟಾರ್ಟ್ ಆಗೋಗಿದೆ. ಯಾವನ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಮಾಡಿದ್ರೆ ಡಿಫೆಂಡ್ ಮಾಡ್ಕೊಳ್ತಾ ಹೋಗು ಅಂತ. ಅಂದ್ರೆ ಅವ್ರ ಕಾನೂನು ರಮೇಶ್ ಜಿಗಜಿಣಗಿ ರೈಟ್ ಅಂತ ಇಟ್ಕೊಳ್ಳೋಣ. ಹೆಂಗ್ ರೈಟ್? ಒಂದ್ ನಿಮಿಷ ರೈಟ್ ಅಂತ ಇಟ್ಕೊಳ್ಳಿ. ಒಂದ್ ನಿಮಿಷ. ದಲಿತರದ್ದು ಯಾರೋ ದಲಿತನೋ, ಲಿಂಗಾಯತರೋನೋ, ಬ್ರಾಹ್ಮಣರೋನೋ, ಒಕ್ಕಲಿಗರೋನೋ, ಕುರುಬ್ರವರೋ, ಇನ್ನೊಬ್ರೋ, ಮುಸ್ಲಿಮೋ, ಕ್ರಿಶ್ಚಿಯನ್ನೋ, ಹಿಂದೂನೋ, ಪ್ರಶ್ನೆ ಬೇರೆ. ನನಗೆ ಅವನಿಗೆ ಇವನು ಹೊಡಿಬಹುದು. ಒಂದು ಹೆಣ್ಮಗಳ ವಿಚಾರದಲ್ಲಿ ಯಾರೋ ಹುಡುಗ ಲವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಕ್ಕೆ ಅವ್ರ ಅಪ್ಪನೋ ಅಮ್ಮನೋ ಅಣ್ಣನೋ ಹಿಡ್ಕೊಂಡು ಬಾರಿಸ್ಬೋದು ಅನ್ನೋದಿದ್ರೆ ಹೊಡಿಬಹುದು ಹುಡುಗಿನ ಮುಟ್ಟಿದ್ದಕ್ಕೆ ಅನ್ನೋದೇ. ಆದರೆ ನಾಳೆ ಎಲ್ಲಾ ವರ್ಗಗಳಲ್ಲೂ ಇದೇ ಮೆಂಟಾಲಿಟಿ ಸ್ಟಾರ್ಟ್ ಆದ್ರೆ, ಅಂದ್ರೆ ಕೇಂದ್ರದಲ್ಲಿ ಏನಾದ್ರೂ ಹೊಸ ಕಾನೂನು ಇದೇ ಮೆಂಟಾಲಿಟಿ ಸ್ಟಾರ್ಟ್ ಆದ್ರೆ ಏನ್ ಮಾಡ್ತೀರಿ? ಈ ಕಾನೂನು ಲಿಂಗಾಯತರ ಹೆಣ್ಣು ಮಗಳನ್ನ ಬ್ರಾಹ್ಮಣ ಕರ್ಕೊಂಡು ಹೋದ್ರು ಅಂತಾನೋ, ಬ್ರಾಹ್ಮಣರ ಹೆಣ್ಣು ಮಕ್ಕಳನ್ನ ಇನ್ಯಾರೋ ಬೇರೆಯವ್ರು ಕರ್ಕೊಂಡು ಹೋದ್ರು ಅಂತಾನೋ, ಅಥವಾ ಮುಸ್ಲಿಂ ಹೆಣ್ಣು ಮಗಳನ್ನ ಕ್ರಿಶ್ಚಿಯನ್ ಕರ್ಕೊಂಡು ಹೋದ್ರು ಅಂತಾನೋ ಏನೋ ಸ್ಟಾರ್ಟ್. ಎಲ್ಲರೂ ಎತ್ಕೊಂಡು ಓದಿರಿ ಹಿಡ್ಕೊಂಡು. ಯು ಆರ್ ಅಡ್ವೊಕೇಟಿಂಗ್ ಎ ಜಂಗಲ್ ರಾಜ್. ವಾಟ್ ರೈಟ್ ಸಂಬಡಿ ಹ್ಯಾಸ್? ದಲಿತ ಅನ್ನೋದು ಆಮೇಲಿನ ಪ್ರಶ್ನೆ, ಮನುಷ್ಯ ಅನ್ನೋದು ಮೊದಲ ಪ್ರಶ್ನೆ. ದಲಿತ ಅನ್ನೋದು ಆಮೇಲಿನ ಪ್ರಶ್ನೆ ಅಲ್ಲ. ಹುಡುಗನ ಬಗ್ಗೆ ಕೇಳ್ತಾರೆ. ನೀವು ಆ ಹೊಡೆಸ್ಕೊಂಡಿರೋ ವ್ಯಕ್ತಿನ ದಲಿತ ಅಂತ ಮಾತಾಡ್ಲೇಬೇಡಿ. ನನಗೆ ಮನುಷ್ಯ ಅಂತ ಮಾತಾಡಿ. ಫಸ್ಟ್ ಹೊಡೆಸ್ಕೊಂಡವ್ನು ಮನುಷ್ಯ ತಾನೆ, ಅವನದ್ದೇನು ತಪ್ಪಿದೆ? ಅಂಥವ್ರು ಇದ್ದವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡಿಸಿ ಮಂತ್ರಿ ಆದವರು ಅದನ್ನೇ ಹೇಳಬೇಕು. ಆಲ್ ರೈಟ್, ನಿಮ್ಮ ಮನಸ್ಸಿಗೆ ಒಪ್ಪದೇ ಇರಬಹುದು. ನನ್ನ ಮನಸ್ಸಿನಲ್ಲಿ ನನ್ನ ಮಗ ಇನ್ನೊಂದು ಪರಧರ್ಮದವರ ಜೊತೆ ಹೋಗಿದ್ದು ನಿಮಗೆ ವೈಯಕ್ತಿಕವಾಗಿ ಸಹ್ಯವಾಗದೇ ಇರಬಹುದು. ಅದಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತಾನೋ, ಬಲವಂತವಾಗಿ ತಾಕೊಂಡೋಗಿದ್ದಾರೆ ಅಂತಾನೋ, ಇನ್ನೇನೋ ಮಾಡಿಬಿಟ್ಟಿದ್ದಾರೆ, ಮನಸ್ಸನ್ನ ಕೆಡಿಸ್ಬಿಟ್ಟಿದ್ದಾರೆ ಇವರೆಲ್ಲ ಸೇರ್ಕೊಂಡು ಅಂತಾನೋ, ಆಸೆ ಆಮಿಷ ತೋರಿಸ್ಬಿಟ್ಟಿದ್ದಾರೆ ಅಂತ ಹೋಗಿ ದೂರು ಕೊಡಿಸಿ. ಫೇರ್ ಎನಫ್. ಒಂದು ವೇಳೆ ಆ ಹೆಣ್ಣು ಮಗಳನ್ನ ಕರೆಸಿ ಅವಳು ಹೌದು ನನ್ನ ಹಿಂಗೆ ಮಾಡಿದ್ದಾನೆ ಅಂದ್ರೆ ಕ್ರಮ ಇದ್ದೇ ಇದೆ ಅದಕ್ಕೆ. ಒಂದು ವೇಳೆ ಇಲ್ಲ ಅಂದ್ರೆ
ನಾಳೆ ಹಾಗಾದ್ರೆ ಎಲ್ಲಾ ದೇಶಗಳಲ್ಲಿ, ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ಊರುಗಳಲ್ಲಿ, ಪಟ್ಟಣಗಳಲ್ಲಿ ಯಾವ ಜಾತಿಯವರು ಯಾರ್ದು ಹೆಚ್ಚು ಕಡಿಮೆ ಆದ್ರೂ ನಿಮ್ ಮರ ಕಟ್ಟಾಕೊಂಡು ಒದಿತಾ ಇರಿ, ತಂದು ಬಿಡ್ಲಿ ಸರ್, ಕಾನೂನನ್ನ ತಂದು ಬಿಡ್ಲಿ ಸರ್, ಹೆಂಗ್ ಬೇಕು ಶಿಕ್ಷೆ ಕೊಟ್ಕೊಳ್ಳಿ ಅಂತ ಹೇಳಿ ಕಾನೂನನ್ನ ತಂದು ಬಿಡ್ಲಿ ಅಂತ. ಶೋಕಿ ಎಲ್ಲ ಶೋಕಿಗಿಳಿದೋಗ್ಬಿಟ್ಟಿದೆ. ನನಗೆ ಬೇಕಾದಾಗ ಆ ರೀತಿ ಮಾಡೋದು. ಅಲ್ಲೆಲ್ಲೋ ಒಬ್ಬ ಮುಸ್ಲಿಂ ಹುಡುಗನನ್ನ ಯಾರೋ 6-7 ಜನ ಸೇರ್ಕೊಂಡು, ಅದೆಲ್ಲ ಮಧ್ಯಪ್ರದೇಶದಲ್ಲೋ ರಾಜಸ್ಥಾನದಲ್ಲೋ ಉತ್ತರ ಪ್ರದೇಶದಲ್ಲೋ ಎಲ್ಲೋ ಒಂದ್ ಕಡೆ ಟ್ರೈನಲ್ಲಿ ಹೋಗ್ತಿದ್ದ ಹುಡುಗನ್ನ ಹಿಡ್ಕೊಂಡು ಕತ್ತರಿಸಾಕು ಬಿಸಾಕಿದ್ರು ಅಂತಂದ್ರೆ ಒಂದು ಪ್ರತಿಭಟನೆ. ಜಮ್ಮು ಕಾಶ್ಮೀರದಲ್ಲಿ ಈ ಶೋಕಿನೇ ದೇಶ ಇವತ್ತು ಕಾಪಾಡದೇ ಇರುವಂತದ್ದು. ಯಾರಿಗೆ ಯಾವಾಗ ಬೇಕೋ ಅದು ಆ ಸಾವು ಅವರಿಗೆ ದೊಡ್ಡ ವಿಷಯ ಆಗ್ತಾ ಇದೆ, ಅವ್ರಿಗೆ ದೊಡ್ಡ ವಿಷಯ ಹಾಕೋದು. ಈ ಕಡೆಗೆ ಸಾವಾದಾಗ ನನಗಿದು ದೊಡ್ಡ ವಿಷಯ, ಆ ಕಡೆ ನನಗೇನು ಗೊತ್ತಿಲ್ಲಪ್ಪ. ಅದು ಪ್ರಗತಿಪರರು ಇದು ನ್ಯೂ ಇಂಡಿಯಾ. ಜಮ್ಮು ಕಾಶ್ಮೀರದಲ್ಲಿ ಅದೇ ಒಬ್ಬ ಮುಸ್ಲಿಂ ಅಧಿಕಾರಿ ಒಬ್ಬ ಕಲ್ಲು ಹೊಡ್ಕೊಂಡು ಓಡಾಡ್ತಾ ಇರುವಂತವ್ರುಗಳಿಗೆ ಅವರಿಂದಾಗಿ ಒಂದು ಸತ್ತಿರೋದು ಅಥವಾ ಟೆರರಿಸ್ಟ್ಗಳು ನೋಬಡಿ ವಿಲ್ ಸ್ಪೀಕ್ ಅಂತಾರೆ. ಸೇಮ್ ಮುಸ್ಲಿಮೇ ಇರುತ್ತೆ ಅಥವಾ ಸೇಮ್ ಹಿಂದೂನೇ ಇರುತ್ತೆ, ಅಲ್ಲಿ ಮಾತಾಡಲ್ಲ. ಶೋಕಿ ಈ ಕಡೆ ಬೇಕಾದಾಗ ಈ ಕಡೆ ಮಾತಾಡು, ಆ ಕಡೆ ಬೇಕಾದಾಗ ಆ ಕಡೆ ಮಾತಾಡು. ಅಂದ್ರೆ ಅವ್ರಿಗೆ ಇಷ್ಟ ಇದ್ದಾಗ ಮಾತ್ರ. ನನಗೆ ಸಹ್ಯವಾದರೆ ನಾನು ಇದೊಂದು ಪ್ರತಿಭಟನೆ, ನನಗೆ ಸಹ್ಯವಾದ ತಕ್ಷಣ ಇದು ಕೋಮುವಾದ, ನನಗೆ ಸಹ್ಯವಾದ ತಕ್ಷಣ ಇದು ಜಾತಿವಾದ, ನನಗೆ ಸಹ್ಯವಾದ ತಕ್ಷಣ ಇದು ಇನ್ನೊಂದು, ನನಗೆ ಇನ್ನೊಂದು ಮತ್ತೊಂದು ಎಡಪಂಥೀಯ ವಾದಗಳು ನಿಮ್ದು ಅನ್ನೋದು. ಹೀಗೆ ದಿಸ್ ಈಸ್ ನ್ಯೂ ಇಂಡಿಯಾ. ಈ ನ್ಯೂ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ, ನ್ಯೂ ಇಂಡಿಯಾ ಕನಸು ಕಾಣ್ತಾ ಇರುವಂತಹ ಮಂತ್ರಿಮಂಡಲದಲ್ಲಿರುವಂತಹ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ. ಅಫ್ಕೋರ್ಸ್ ಐ ನೋ ಹಿಮ್ ಫ್ರಮ್ ಪ್ರಿಟಿ ಲಾಂಗ್ ಟೈಮ್, ಬಟ್ ದಟ್ ಡಸಂಟ್ ಮೀನ್ ಹಿ ವಿಲ್ ಹ್ಯಾವ್ ದಿ ಆನರ್ ಆಫ್ ಮೈ ಇದು. ಇವತ್ತು ಮಾನ್ಯ ಮಂತ್ರಿಗಳಾಗಿರೋ ಶ್ರೀ ರಮೇಶ್ ಜಿಗಜಿಣಗಿ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರಂತೆ. ಲೆಟ್ ಮಿ ಸ್ಪೀಕ್ ಟು ಹಿಮ್. ಆಲ್ ರೈಟ್, ನಮಸ್ಕಾರ ಸರ್. ಹಲೋ ನಮಸ್ಕಾರ ಸರ್, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ರಂಗನಾಥ್ ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ನಿಮ್ಮ ಆಡಿಯೋ ಮಾತನ್ನ ಕೇಳಿಸ್ಕೊತಾ ಇದ್ದೆ. ನಿಮ್ಮ ಮತಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆಗೆ, ಅಂದ್ರೆ ಒಂದು ಹೆಣ್ಣು ಮಗಳನ್ನ ಇನ್ನೊಂದು ಹುಡುಗ ಯಾರೋ ಕರ್ಕೊಂಡೋಗಿದ್ದಕ್ಕೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ನಿಮಗೆ ಎಲ್ಲರೂ ಹೊಡಿಬೇಕಾ ಮರ ಕಟ್ಟಿ? ತಪ್ಪು ಅದು. ಮತ್ತೆ ಯಾಕೆ ನೀವು ಅದನ್ನ ಯಾರು ಹೆಣ್ಮಕ್ಳನ್ನ ಕರ್ಕೊಂಡೋದ್ರೆ ಓದಿದೆ ಬಿಡ್ತಾರೇನ್ರಿ ಅಂತಂದ್ರೆ ಯಾವ ಅರ್ಥ? ವಾಟ್ ಮೆಸೇಜ್ ಯು ಆರ್ ಸೆಂಡಿಂಗ್? ಹಲೋ ಯಾವ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದೀರಿ ಸಾಹೇಬ್ರೆ? ಯಾವ ಸಂದೇಶ ಕಳಿಸ್ತಾ ಇದ್ದೀರಿ ತಾವು? ಹಾಗಾದ್ರೆ ಆ ಮಾತು ಹೇಳಿ. ಅಲ್ಲಪ್ಪ, ಹೇಳಿದೀನಿ ಅದನ್ನ. ಕಂಪ್ಲೇಂಟ್ ತಗೊಂಡಿದ್ದಾರೆ, ಎನ್ಕ್ವೈರಿ ನಡೀತದೆ. ಎನ್ಕ್ವೈರಿ ಬಂದ್ಮೇಲೆ ಯಾರು ಬೇಕಾದವ್ರು ಇರ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಹೇಳಿದೀನಿ ಆಲ್ರೆಡಿ. ದಟ್ ಈಸ್ ಓಕೆ, ಬಟ್ ಡಿಡ್ ಯು ಸೇ, ಹ್ಯಾವ್ ಯು ನಾಟ್ ಸೆಡ್? ನಿಮ್ ದೂರವಾಣಿನಲ್ಲಿ ಮಾತಾಡ್ತಾ ಇದ್ದಾಗ ಹೇಳಿರೋದ್ರಲ್ಲಿ ಒಂದು ಹೆಣ್ಣು ಮಗಳನ್ನ ಹಿಡ್ಕೊಂಡ್ರೆ ಯಾರು ಬಿಡ್ತಾರೇನ್ರಿ? ಹಿಡಿದು ಒದೀತಾರೆ. ನಮ್ ದಲಿತ ಮಕ್ಕಳದ್ದೇ ತಪ್ಪಾಗಿರೋದು ಇದರಲ್ಲಿ ಅಂತ ಹೇಳಿರೋದು ಹೌದಾ ಇಲ್ವಾ? ಅದು ವಸ್ತುಸ್ಥಿತಿ ಏನೋ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬೇರೆ ಸರ್. ಹಾಗಾದ್ರೆ ನಾಳೆ ನೀವು ಹೇಳೋ ಮಾತನ್ನ ಕೇಳಿಸ್ಕೊಂಡು ಎಲ್ಲಾ ಜಾತಿಯವರು, ಎಲ್ಲಾ ಮತದವರು, ಎಲ್ಲಾ ಕೋಮ್ನವರು ಅವ್ರವ್ರಿಗೆ ಬೇಕಾದಾಗ ಮರ ಕಟ್ಕೊಂಡು ಹೊಡಿಬೋದು ಹಂಗಾರೆ? ಇಲ್ಲ, ಅವ್ರು ನೋಡಿ, ಅವರು ದಲಿತ ಇರ್ಲಿ ಯಾರಿರ್ಲಿ, ಅದು ಮಾಡಿದ್ರೆ ಅದು ತಪ್ಪು. ದಲಿತಂದು ತಪ್ಪು. ಏನ್ ತಪ್ಪಿದೆ ಆ ಹುಡುಗಂದು? ಈಗ ಒಂದು ಲವ್ ಮಾಡಿ ಕರ್ಕೊಂಡೋಗಿದ್ದಾನಪ್ಪ, ತಪ್ಪೇನದ್ರಲ್ಲಿ? ಆಲ್ ರೈಟ್, ಅದು ಮುಸ್ಲಿಮೋ ಹಿಂದೂನೋ ಬಿಟ್ಬಿಡಿ, ದಲಿತ ಬೇಡ, ಒಂದು ಹುಡುಗ ಒಂದು ಹುಡುಗಿ ಅಂತ ಇಟ್ಕೊಳ್ಳೋಣಪ್ಪ. ಅವರಿಬ್ರು ಲವ್ ಮಾಡಿದ್ದಾರೆ, ತಂದೆ ತಾಯಿಗಳಿಗೆ ಇಷ್ಟ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ರಿಸಾಲ್ವ್ ಮಾಡ್ಕೋಬಹುದು, ಇಲ್ದಿದ್ರೆ ಇಲ್ಲ, ಅಷ್ಟೇನೇನೆ. ತಪ್ಪೇನಿದೆ ಈಗ ಅದರಲ್ಲಿ? ಕಾನೂನನ್ನ ಕೈಗೆತ್ಕೊಳ್ಳೋಕ್ ನೀವೇ ದಾರಿ ಮಾಡಿಕೊಟ್ಟಂಗ ಆಗ್ತಾ ಇದೆ. ಅಲ್ಲ, ಹಂಗೆ ಅನಿಸ್ತಾ ಇದೆ ನೀವು ಮಾತಾಡಿರೋದನ್ನ ಕೇಳಿಸ್ಕೊಳ್ತಾ ಇದ್ರೆ ರಮೇಶ್ ಜಿಗಜಿಣಗಿ ಅವರೇ. ಸರ್, ನೀವು ಮೊದಲ ಬಾರಿಗೆ ಶಾಸಕರಾದಾಗ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸಿರುವಂತವ್ರು. ನಿಮ್ಗೇನು ಅನುಭವ ಇಲ್ಲ ಅಂತ ಯಾರು ಹೇಳಲಿಕ್ಕೇನಾಗಲ್ವಲ್ಲ ಈ ದೇಶದಲ್ಲಿ? ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವರು ಹೆಣ್ಣು ಮಗಳ ವಿಚಾರಕ್ಕೆ ಹಿಂಗ ಬಂದಾಗ ಓದಿದೆ ಇನ್ನೇನ್ರಿ ಮಾಡ್ತಾರೆ ಅಂತ ಅನ್ನೋದಾದ್ರೆ ಈ ಹೇಳಿಕೆ ನೀವು ಹೇಳೋದೇ. ಸಾರಿ, ಅರೆ ನಾನೀಗ ಪ್ಲೇ ಮಾಡ್ಲೇನು? ನೀವು ಮಾತಾಡಿರೋದನ್ನ ಕೇಳಿಸ್ಕೊತೀರಿ? ಕಮಾನ್, ಲೆಟ್ ಅಸ್ ಪ್ಲೇ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ರಮೇಶ್ ಜಿಗಜಿಣಗಿ ಅವರೇ, ನಾನು ನೀವೇ ಹೇಳಿರೋ ಮಾತುಗಳನ್ನ ನಿಮ್ ಕಿವಿಗೆ ಹಾಕ್ತೀನಿ ವಾಪಸ್ ತಂದು. ಇಲ್ಲಪ್ಪ, ಅದು ಏನಪ್ಪ ನೋಡು, ನಾನು ಯಾವತ್ತೂ ಕೂಡ ಹೇಳಿಲ್ಲ ಅದನ್ನ. ನನಗೆ ಐ ಪ್ಲೇ ಇಟ್ ಹಂಗಾರೆ. ಐ ಪ್ಲೇ ಇಫ್ ಮೈ ಕೊಲೀಗ್ಸ್ ಆರ್ ರೆಡಿ. ಐ ವಿಲ್ ಪ್ಲೇ. ರೆಡಿ, ಲೆಟ್ ಅಸ್ ಪ್ಲೇ. ರಮೇಶ್ ಜಿಗಜಿಣಗಿ ಅವರಿಗೆ ಕೇಳಿಸ್ಕೊಳ್ಳಿ, ನಿಮ್ಮ ಮಾತುಗಳನ್ನ ನೀವೇ ಕೇಳಿಸ್ಕೊಳ್ಳಿ. ಆಲ್ ರೈಟ್, ಲೆಟ್ ಅಸ್ ಪ್ಲೇ. ಎಲ್ಲ ತಪ್ಪ ನಮ್ಮ ದಲಿತರು ಹುಡುಗರದ. ತಪ್ಪು ಮಾಡಿದವನಿಗೆ ನೀ ತಪ್ಪು ಮಾಡಿದ ಒದಿಬೇಕು ಅವ್ರನ್ನ. ಅದನ್ನ ಬಿಡ್ತೀರಿ ನೀವು? ಅದು ಎಲ್ಲ ತಪ್ಪು ಮಾಡೋದು ಬಾಜುಕ್ ಇಡ್ತೀರಿ, ಗಿಡಕ್ ಕಟ್ಟದ್ರಿ ಅಂತ ಹೇಳ್ಕೊತ ಅಡ್ಡಾಡ್ತೀರಿ. ಕಟ್ಟ್ಯಾರ ಅವರು ಹುಡುಗಿನ ಜಗ್ಗದ್ರ ಕಟ್ಟಂಗಿಲ್ಲ, ಗಿಡಕ್ಕೆ ಹೇಳಿ ನೋಡಂಗಿಲ್ಲ ದಯವಿಟ್ಟು. ನಾನು ಮಂತ್ರಿ ಅದನ್ನ ಅಂತ ಹುಡುಗಿ ಜಗ್ಗದ ಬಿಡ್ತಾರ ನೋಡ್ರಿ? ಅದನ್ನ ಹೇಳ್ತೇಕ್ರಿ. ಅದನ್ನ ಹೇಳಲಾರ್ದೆ ಅದನ್ನ ಬಿಟ್ಟು ದಲಿತರಿಗೆ ಗಿಡಕ್ಕೆ ಕಟ್ಟ್ಯಾರ ಅಂತ ಹೇಳಿದ್ರೆ ಯಾರು ಸುಮ್ಮನೆ ಇರ್ತಾರ? ಮಕ್ಕಳಿಗೆ ಈ ರೀತಿ ಯಾರ ಮಾಡಿದ್ರೆ ನಿನ್ನ ಮಗಳಿಗೆ ಅಥವಾ ನನ್ನ ಮಗಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತೇವ?
ಆಲ್ ರೈಟ್. ಮಾನ್ಯ ಮಂತ್ರಿಗಳೇ, ನಿಮ್ಗೆ ಇದು ಕೇಳಿಸ್ತಾ? ಕೇಳಿಸ್ತು. ಇದು ನಿಮ್ ವಾಯ್ಸ್ ಅಲ್ವಾ? ಹೌದು. ಮತ್ತೆ ಈಗ ಹೇಳಿದ್ದೆ ನೀವು ಅದನ್ನೇ ಹೇಳಿರೋದು. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಹ್ಯಾವ್ ಸೆಡ್. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಹ್ಯಾವ್ ರಿಯಾಕ್ಟೆಡ್. ಫೇರ್, ದೇರ್ ಕುಡ್ ಬಿ ಎ ರಿಯಾಲಿಟಿ ಪಾಯಿಂಟ್. ಪ್ರಶ್ನೆ ಬೇರೆ ಇರಬಹುದು. ಆದ್ರೆ ಆ ಹುಡುಗನ ತಂದೆನೋ ಅಣ್ಣನೋ ತಂಗಿನೋ ಮಾಡಿರೋ ತಪ್ಪೇನೋ ಹುಡುಗ ಎತ್ತಾಕೊಂಡೋದ್ರೆ ಅಥವಾ ಯಾರೋ ಒಂದು ಹುಡುಗಿನ ಲವ್ ಮಾಡ್ಕೊಂಡು ಕರ್ಕೊಂಡೋದ್ರೆ ಅವ್ರದ್ದೇನು ತಪ್ಪಿದೆ? ಮರಗ ಕಟ್ಟಾಕ್ ಓದಿತಾರೆ ಇನ್ನೊಂದು ಹೆಣ್ಮಕ್ಳು ಅಂದ್ರೆ ನಾಳೆ ಇನ್ನೊಬ್ರು ಮಾಡ್ತಾರೆ. ಯು ಆರ್ ಗಿವಿಂಗ್ ವೆಪನ್ ಟು ಅದರ್ಸ್. ಈಸ್ ದಿಸ್ ದ ನ್ಯೂ ಇಂಡಿಯಾ ಯುವರ್ ಪ್ರೈಮ್ ಮಿನಿಸ್ಟರ್ ವಾಂಟ್ಸ್? ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಟೆಲ್ ಮಿ. ಆಲ್ ರೈಟ್, ಯು ಆರ್ ಲಿಸನಿಂಗ್ ಟು ಮಿ. ನೀವು ನಾನು ಕೇಳ್ತಿರೋದಕ್ಕೆ ಉತ್ತರ ಸಿಗ್ತಿಲ್ಲ ನನಗೆ ನೀವು ಮಾತಾಡ್ತಿರೋದು ನಾನು ಹೇಳ್ತಿರೋದನ್ನ ಕೇಳಿಸ್ಕೊತಾ ಇದ್ದೀರಿ. ದಟ್ಸ್ ನಾಟ್ ದ ಪಾಯಿಂಟ್. ವಾಟ್ ಈಸ್ ಯುವರ್ ರೆಸ್ಪಾನ್ಸ್ ದೆನ್? ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ನಿಮ್ಮ ಪ್ರತಿಕ್ರಿಯೆ ಏನದಕ್ಕೆ? ಹೇಳಿದಿನಲ್ರಿ ಏನು? ಈಗ ಅದು ನೋಡಿ, ಯಾರು ಮಾಡಿದ್ರು ತಪ್ಪೇನೆ. ಮಾಡಿದ್ರೆ ಅಂತಂದ್ರೆ ವಿಜುವಲ್ಸ್ ಅಲ್ಲಿ ಕೂರಿಸ್ಕೊಂಡು ಮರಕ್ಕೆ ಕಟ್ಟಾಕಿರೋದನ್ನ ತೋರಿಸ್ತಾ ಇದ್ದೀವಿ. ಇನ್ನು ಮಾಡಿದ್ರೆ ಅಂತ ಹೇಳ್ತಿರಲ್ಲ ಸರ್ ನೀವು. ಹೌದ್ರಿ, ಮಾಡಿದ್ರೆ ಅದು ತಪ್ಪಲ್ವಾ? ತಪ್ಪು. ಕರೆಕ್ಟ್. ನೀವು ಕ್ಷೇತ್ರಕ್ಕೆ ಹೋಗಿ ಪೊಲೀಸ್ನವ್ರನ್ನ ಕರೆಸಿ ಹುಡುಗ ಮಾಡಿದ್ದ ತಪ್ಪಿಗೆ ಇವ್ರನ್ನ ಯಾಕ್ರಿ ಹೊಡಿಬೇಕು ಅಂತಾನೋ, ಹಿಂದೂ ಆದ್ರೂ ಅಷ್ಟೇ, ಮುಸ್ಲಿಂ ಆದ್ರೂ ಅಷ್ಟೇ, ದಲಿತ ಆದ್ರೂ ಅಷ್ಟೇ, ಬ್ರಾಹ್ಮಣ ಆದ್ರೂ ಅಷ್ಟೇ, ಯಾವನಾದ್ರೂ ಅಷ್ಟೇ. ಹುಡುಗ ಮಾಡಿದ್ದನ್ನ ಅವ್ರ ತಂದೆ ತಾಯಿಗೆ ಇವ್ರು ಹೊಡೆದದ್ದು ತಪ್ಪೇ. ಸೊ ಯು ಆರ್ ವಿಡ್ರಾಯಿಂಗ್ ಯುವರ್ ಸ್ಟೇಟ್ಮೆಂಟ್. ಹಾಗಾದ್ರೆ ಇಲ್ಲ, ಬಿಡ್ರೆ ಯಾಕೆ ಮಾಡ್ಬೇಕು? ಹಾಗಾದ್ರೆ ಬೇರೆ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಯಾರು ಬಿಡ್ತಾರೇನ್ರಿ? ಓದಿತಾರೆ ಹಿಡ್ಕೊಂಡು ಡ್ಯಾಶ್ 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 ಓದಿತಾರೆ ಅಂತ ನೀವು ಹೇಳಿದ್ದಂಗಾರೆ ಯು ಆರ್ ವಿಡ್ರಾಯಿಂಗ್. ಆ ಕ್ಷಣಕ್ಕೆ ಆ ಮಾತಾಡ್ಬಿಟ್ರಿ, ಆಮೇಲೆ ಅದರ ರಿಪರ್ಕರ್ಷನ್ಸ್ ನೋಡ್ಕೊಂಡ್ರಿ, ಈಗ ಯು ಆರ್ ವಿಡ್ರಾಯಿಂಗ್. ದೆನ್ ಯು ವಿಡ್ರಾ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಫಸ್ಟ್ ಟೈಮ್ ಸರ್ ನನ್ನ ನ್ಯೂಸ್ನಲ್ಲಿ ನಾನು ಹೇಳಿದ್ದನ್ನೇ ಕೇಳಿಸ್ಕೊಂಡು ಸೈಲೆಂಟ್ ಆಗಿರೋರು. ಯು ಆರ್ ನಾಟ್ ಸಿಂಪ್ಲಿ ರೆಸ್ಪಾಂಡಿಂಗ್. ಯು ಡೋಂಟ್ ವಾಂಟ್ ಟು ರೆಸ್ಪಾಂಡ್. ನಿಮ್ಗೆ ಪ್ರತಿಕ್ರಿಯೆ ಕೊಡೋದು ಬೇಡವೋ ಅಥವಾ ಬೇಕಾಗಿಲ್ವೋ ಅಥವಾ ನನ್ನ ಕೈಲಿ ಆಗುತ್ತಿಲ್ವೋ ಅಥವಾ ನನಗೆ ನೆಸೆಸಿಟಿ ಇಲ್ವೋ? ನಿಮಗೆ ಪ್ರತಿಕ್ರಿಯೆ ಕೊಡೋದು ನೆಸೆಸಿಟಿ ಇಲ್ಲ ಅನ್ಸಿದ್ರೆ ಫೇರ್ ಎನಫ್. ಯಾರು ಹೇಳಿದ್ರು? Then what sort of a statement is it? You should apologize for such statements as a minister. ಸರಿ, ಆಯ್ತು. This is the type. ಇದಾಗಿರೋದು ಇಷ್ಟೇ. ಹಲೋ, ಹೇಳಿ ಸರ್. ಒಬ್ಬ ಕೇಂದ್ರ ಸಚಿವರಾಗಿದ್ಕೊಂಡು ನೀವು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಇನ್ನೊಂದಿಷ್ಟು ಜನಕ್ಕೆ ಅದು ಪ್ರೇರಣೆ ಆಗಲ್ವಾ? ಕಾನೂನನ್ನ ಕೈಗೆತ್ಕೊಂಡು ಇನ್ಯಾರ್ದೋ ಮಕ್ಕಳನ್ನ ಎತ್ತಾಕೊಂಡು ಹೋದಾಗ ಅವ್ರನ್ನು ಕೂಡ ಹೀಗೆ ಹೊಡಿಬೇಕು ಅಂತ ಹೇಳಿ ಅದು ಪ್ರೇರಣೆ ಆಗಲ್ವಾ ರಮೇಶ್ ಜಿಗಜಿಣಗಿ ಅವರೇ? ಖಂಡಿತ. ನೋಡ್ರಿ ರಂಗನಾಥ್ ಸಾಹೇಬ್ರೆ, ಎಸ್ ಸರ್, ನೋಡ್ರಿ, ಆ ಹುಡುಗ ಮಾಡಿರೋದು ತಪ್ಪು ಅಂತ ಹೇಳಿನಿ, ಹೌದಾ? ಏನ್ ತಪ್ಪು? ಅಲ್ಲರಿ, ಈಗ ಅವ್ರು ಹೇಳೋದು ಇದು, ತಾವು ಹೇಳೋದು ಒಂದು ದೃಷ್ಟಿಕೋನ, ಇದು ಒಂಥರ, ಅಲ್ಲಿ ಜನಗಳು ಹೇಳೋದು ಇನ್ನೊಂಥರ. ಅಲ್ಲ, ಈಗ ಹುಡುಗ ಹುಡುಗಿ ನಾವಂತೂ ನೋಡ್ಲಿಲ್ಲ ಅದನ್ನ. ಆ ಹುಡುಗ ಹುಡುಗಿ ಇಷ್ಟಪಟ್ಟು ಹೋಗಿದ್ದಾರೆ, ಏನ್ ತಪ್ಪು? ಅಲ್ಲಪ್ಪ, ಅವ್ರು ಹೋಗಿದ್ರೆ ಹೋಗಿಲ್ರಿ, ಇವ್ರು ಹೊಡೆದ ತಪ್ಪಲ್ವಾ? ಅವ್ರ ಹೋಗಿದ್ದು ತಪ್ಪಲ್ಲ, ಆದ್ರೆ ತಪ್ಪು ಅನಿಸಿದವರಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಕ್ರಮ ತಗೊಳಕ್ ಅರ್ಹತೆನೂ ಇದೆ, ಹಕ್ಕು ಇದೆ. ಈಗ ಅದು ಇದೆ, ಅದನ್ನ ಈಗ ಎನ್ಕ್ವೈರಿ ನನಗೆ ಇಷ್ಟೊತ್ತು ನಿಮ್ ಜೊತೆ ಯಾಕೆ ಪ್ರಾಬ್ಲಮ್ ಆಗ್ತಿತ್ತು? ನೀವು ಅದನ್ನ ಮೊದಲೇ ಹೇಳ್ಬಿಟ್ಟಿದ್ರೆ ನೀವು ಓದಿಬೇಕು ಯಾವ ಹೆಣ್ಮಕ್ಳದಾದ್ರೂ ಒಂದು ಇದೇ ಪ್ರಾಬ್ಲಮ್ ಆಗಿರೋದು ನಮಗೆ. ಇಲ್ಲಿದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ವಿ? ರಮೇಶ್ ಜಿಗಜಿಣಗಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ವಿ. ನೀವು ಆ ಕ್ಷಣಕ್ಕೆ ನಿಮ್ಮ ಮತಕ್ಷೇತ್ರದಲ್ಲಿ ಇರಬಹುದಾದ ಪರಿಸ್ಥಿತಿಗಳಿಗೆ ತಕ್ಕಂತೆ ಒಂದು ಹೇಳಿಕೆ ಕೊಟ್ಬಿಟ್ರಿ. ಅದಾದ ಮೇಲೆ ಅನಿಸಿದೆ ನಿಮ್ಗಳಿಗೆ, ಸೊ ಯು ಆರ್ ಸಿಂಪ್ಲಿ ಕರೆಕ್ಟಿಂಗ್ ಇಟ್ ಆರ್ ಚೇಂಜ್ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಹೇಳ್ತಿದ್ದೀರಿ. ದಟ್ಸ್ ಆಲ್. ಆಯ್ತು ಸಾಹೇಬ್ರೆ, ಆಲ್ ರೈಟ್. ಓಕೆ, ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದ್ರೆ ರಮೇಶ್ ಜಿಗಜಿಣಗಿ ಅವರು ಹೇಳಿದ ತಪ್ಪು. ಅರುಣ್, ನಾನು ಐ ಆಮ್ ಗೋಯಿಂಗ್ ಟು ಮೇಕ್ ಎ ವೆರಿ ಸಿಂಪಲ್ ಕ್ಲಿಯರೆನ್ಸ್. ಒಬ್ಬ ತಂದೆ ಒಂದು ತಾಯಿಯಾಗಿ ತನ್ನ ಮಗ ಅಥವಾ ಮಗಳು ಮಾಡಿದ್ದು ಅವರಿಗೆ ಸಹ್ಯವಾಗದಿರುವ ಸರ್ವ ಸಾಧ್ಯತೆಗಳು ಇರುತ್ತವೆ, ಅವರವರ ಭಾವನೆಗಳಿಗೆ ತಕ್ಕಂತೆ, ಅವರವರ ನಂಬಿಕೆ ಮತ್ತು ಸಂಸ್ಕೃತಿಗಳಿಗೆ ತಕ್ಕಂತೆ ಇರುತ್ತದೆ. ಆ ಹಕ್ಕನ್ನು ಕಸ್ಕೊಳ್ಳಕ್ಕೆ ನನ್ನ ಕೈಯಿಂದನೂ ಸಾಧ್ಯ ಇಲ್ಲ, ನಿಮ್ಮ ಕೈಯಿಂದನೂ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವುದಕ್ಕೆ ಮಾರ್ಗಗಳಿವೆ. ಕಾನೂನನ್ನ ಕೈಗೆ ತಗೊಳ್ಳ ಎಕ್ಸಾಕ್ಟ್ಲಿ, ಮಾರ್ಗಗಳಿವೆ. ಬಟ್ ಕೋಪ ಬರೋದು ಸಾಮಾನ್ಯ ಅಲ್ಲ ಸರ್. ತಂದೆ ಒಬ್ಬ ಕೋಪ ಬಂತು ಅಂತ ಅಂದುಬಿಟ್ಟು ನೀವು ಕಾನೂನನ್ನು ಕೈಗೆತ್ಕೊಳ್ಳೋದಾದರೆ ನಾಳೆ
ನಿಮ್ಮ ಮೇಲೆ ಇನ್ಯಾರು ಕಾನೂನು ಕೈಗೆತ್ಕೊಂಡ್ರೇನು? ಆಲ್ ರೈಟ್, ಈ ಹುಡುಗನ ಕಡೆಯವ್ರು ಯಾರು 25 ಜನ ಸೇರ್ಕೊಂಡು ಈ ಹುಡುಗಿ ಕಡೆಯವ್ರನ್ನ 4 ಜನ ಮರಕ್ಕೆ ಕಟ್ಟಾಕಿ ಯಾರಿಗ ಹೇಳಿದೆ ನೀನು ನಿಮ್ಮ ಹುಡುಗಿನ ತಕೊಂಡೋಗಿದ್ರೆ ಅಂತ, ನಿಮ್ಮ ಹುಡುಗಿ ನಮ್ಮವನ ಜೊತೆ ಓಡಾಗಿರೋದು ಅಂತ ಅವ್ರಿಗೆ ಬಿಟ್ರೆ ಏನ್ ಮಾಡ್ತೀರಿ? ಇದರ್ ಇಸ್ ಎಂಡ್ ಟು ಇಟ್, ಇದರ್ ಇಸ್ ಎಂಡ್ ಟು ಇಟ್, ಸಾಧ್ಯನೇ ಇಲ್ಲ. ದೆನ್ ದಟ್ ಇಸ್ ದ ಪಾಯಿಂಟ್. ಸೊ ಅದಕ್ಕೆ ಇವ್ರ ಮಾತು ಪ್ರೇರಣೆ. ನನಗೆ ಇಷ್ಟ, ನನ್ನ ಇಷ್ಟಗಳು ಬೇರೆ. ಒಂದು ವೇಳೆ ಆ ಹೆಣ್ಣು ಮಗಳನ್ನ ಆತ ಬಲವಂತ ಕರ್ಕೊಂಡು ಹೋಗಿದ್ದಾನೆ, ಕಿಡ್ನಾಪ್ ಮಾಡಿದ್ದಾನೆ ಅಂತ ಆಗೋದಾದ್ರೆ ಫೇರ್ ಎನಫ್, ದಟ್ ಶುಡ್ ಬಿ ಟೇಕನ್ ಟು ಕೋರ್ಟ್. ಸ್ಟೇಟ್ಮೆಂಟ್ ಕೊಡ್ಬೇಕಾಗಿರೋದು ಹುಡುಗಿನ ಕರೆಸ್ಬೇಕಲ್ಲ. ಆ ಹುಡುಗ ಇಲ್ವೇ ಇಲ್ವಲ್ಲ, ನೀವು ತಂದೆ ತಾಯಿ ಅಣ್ಣನ ಹಿಡ್ಕೊಂಡು ಬಾರಿಸ್ಬಿಟ್ರೆ ಯಾವ ಜಂಗಲ್ ಕಾನೂನು ಇದು? ದಟ್ ಇಸ್ ನಾಟ್ ಫೇರ್. ಇದನ್ನ ಕ್ರಿಟಿಸೈಸ್ ಮಾಡಲ್ಲ ನಮ್ಮಲ್ಲಿ. ಬಿಕಾಸ್ ಒಂದು ವರ್ಗ ಇರುತ್ತೆ, ಇಲ್ಲೊಂದು ವರ್ಗ ಇರುತ್ತೆ, ಇಲ್ಲಿ ಹಿಂದೂ ಇರುತ್ತೆ, ಇಲ್ಲಿ ಹಿಂದೂ ಆದ್ರೆ ಇದು ರಿವರ್ಸ್ ಆಗಿದ್ದಿದ್ರೆ ಅವ್ರು ಕ್ರಿಟಿಸೈಸ್ ಮಾಡಲ್ಲ, ಈ ಕಡೆಗಾದ್ರೆ ಇವ್ರು ಕ್ರಿಟಿಸೈಸ್ ಮಾಡಲ್ಲ. ಯಾಕೆ? ಅವರವರ ಲಾಭಕ್ಕೆ ತಕ್ಕಂತೆ. ನಾಟ್ ಇನ್ ಮೈ ನೇಮ್ ಅಂತ ಒಂದು ಪ್ರೊಟೆಸ್ಟ್. ಇದಕ್ಕೇನ ಪೇಜಾವರ ಶ್ರೀಗಳು ದಟ್ ಈಸ್ ಎಕ್ಸಾಕ್ಟ್ಲಿ ವೈ ಈ ಕಂಟ್ರಿ ಹಿಂಗ ಹಾಕಿರೋದು. ಎಲ್ಲಿಯವರೆಗೆ ನೀವು ಹಿಂದೂ ಅಥವಾ ಮುಸ್ಲಿಂ, ಸಿಖ್ ಅಥವಾ ಜೈನ್ ಅಥವಾ ಬ್ರಾಹ್ಮಣ ಅಥವಾ ಲಿಂಗಾಯತ, ಒಕ್ಕಲಿಗ ಅಥವಾ ಕುರುಬ ಯಾವುದೇ ಹಾಕೊಳ್ಳಿ, ಒಂದೇ ಆವೇಶ ಮತ್ತು ಆವೇಗದಲ್ಲಿ ಪ್ರತಿಕ್ರಿಯೆಯನ್ನು ಕೊಡೋದು, ಪ್ರತಿಭಟನೆಯನ್ನು ಮಾಡದೇ ಇದ್ರೆ, ನಿಮಗೆ ಬೇಕಾದ ರೀತಿ ಪೋಣಿಸ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ಆಗೋದು. ನನಗೆ ಬೇಕಾದಾಗ ಇದು ಮತೀಯವಾದ, ನನಗೆ ಬೇಕಾದಾಗ ಇದು ಎಡಪಂಥೀಯರ ಕುತೂಹಲ ಪಿತೂರಿ, ನನಗೆ ಬೇಕಾದಾಗ ಹಿಂಗೆ ಬಂದಾಗ ನನಗೆ ಇದು ಸರಿ, ಅದು ನಮಗೆ ಗೊತ್ತಿಲ್ಲಪ್ಪ, ನಮಗೇನು ಆಗೇ ಇಲ್ಲಪ್ಪ. ಜಮ್ಮು ಕಾಶ್ಮೀರದಲ್ಲಿ ಸಾಯ್ತಾ ಇದ್ರೆ ಕಲ್ಲೊಡಿಸ್ಕೊಂಡು ಪೊಲೀಸ್ನವರು, ಅವನು ಹಿಂದೂ ಆಗಿದ್ರು ನಮಗೆ ಸಂಬಂಧ ಇಲ್ಲ. ಅದೇ ಮುಸ್ಲಿಮೋ ಹಿಂದೂನೋ ಇಲ್ಲಿ ಬಂದಾಗ ಇಲ್ಲಿ ಎಲ್ಲರಿಗೂ ಸಂಬಂಧ. ಅದು ಇವ್ರಿಗೆ ಬೇಕಾದ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ದಿಸ್ ಕಂಟ್ರಿ. ಅದಕ್ಕೆ ಹಿಂಗಾಗಿರೋದು. ಇದನ್ನ ಮಜಾ ತಗೋತಾ ಇದ್ದಾರೆ ಎಲ್ಲರೂ, ಶೋಕಿ ಫ್ಯಾಷನ್ ನಲ್ಲಿ. ಕೊಪ್ಪಳದ್ದು ಹಂಗೆ ತಗೊಳ್ಳಿ, ಅದಕ್ಕೆ ಹೇಳಿದ್ದು. ಈ ನಡುವೆ ಮುಸ್ಲಿಂ ವ್ಯಕ್ತಿ ಹಿಂದೂ ದೇವರನ್ನ ಪೂಜೆ ಮಾಡಿದ ಎಂಬ ಕಾರಣಕ್ಕೆ ಮುಸ್ಲಿಮರೇ ಹಲ್ಲೆ ಮಾಡಿರುವ ಇನ್ನೊಂದು ಘಟನೆ ಕೊಪ್ಪಳ ತಾಲೂಕಿನ ಹೊಸಕೆರೆ ಕ್ಯಾಂಪ್ನಲ್ಲಿ ಬಂದಿದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅಲ್ಲಾ ಬಕ್ಷ್ ತನ್ನ ಮನೆಯಲ್ಲಿ ಹಿಂದೂ ದೇವರ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರಂತೆ. ಅವರದ್ದೇ ಸಮುದಾಯದ ಜನರು ವಾರ್ನಿಂಗ್ ಮಾಡಿದ್ದಾರೆ. ಆದರೂ ಅಲ್ಲಾ ಬಕ್ಷ್ ದೇವರನ್ನ ಪೂಜೆ ಮಾಡ್ತಿದ್ರು. ಇದರಿಂದ ಕೋಪಗೊಂಡ 60 ಮಂದಿ ಅವರ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಪೊಲೀಸರಿಗೆ ದೂರು ಕೊಟ್ಟರೆ ಕೊಲೆ ಮಾಡಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ. ಇದು ಕೊಪ್ಪಳದ ಕತೆ. ಬಹಳ ಕಿರಿಕಿರಿ ಮಾಡಿ ನೀನ್ ಗಡ್ಡ ಬಿಡ್ರಿ, ನಮಾಜ್ ಮಾಡು, ನೀನು ಎಲ್ಲ ಹಿಂದೂ ಧರ್ಮದಾಗ ಮಾತಾಡ್ಬೇಡ, ನಮ್ ಧರ್ಮದಾಗ ಮಾತಾಡು ಅಂತ ಹೇಳಿ ಎಲ್ಲ ಇದನ್ ಮಾಡಿದ್ರು. ಈ ದೇವ್ರ ಇದ್ದು ತೆಗೆದೋಗಿರಿ, ನೀನ್ ಮಾರಕ್ಕಿಟ್ರೆ. ನಾನು ನಿನ್ನೆ ಏನೋ ಗುದ್ದಾಡಿ ಬಂದಿದ್ದೆ ಅಂತ ಎಲ್ಲೇ ಮಾತಾಡಿದಂತ ಮುಂಜಾನೆ ಮಕ್ಕಂಡಿದ್ದೆ. ನಾನು ಎದ್ದು ಬರತನ ತಡೆದಿಲ್ಲ. ನಮ್ಮ ಹೆಣ್ಮಕ್ಳಿಗೆ ನಮ್ಮ ಹುಡುಗಿಗೆ ಸೀರೆ ಆಡಿ ಬೋಡೋದು ಸಿಮ್ಸ್ ಮಂದಿ ಒಂದು 60-70 ಮಂದಿ ಬಂದಿದ್ದೆ. ಸರ್, ಇದ್ರ ಬಗ್ಗೆ ಕೇಳ್ಬೇಕು, ಒಂದು ಬ್ರೇಕ್ ಹೋಗಿ ಬಂದ್ಬಿಡುವ ಸರ್. ಯಾಕಂದ್ರೆ ಪೇಜಾವರ ಶ್ರೀಗಳು ಸೌಹಾರ್ದಯುತವಾಗಿ ನಾವು ಬಾಳ್ಬೇಕು ಅಂತ ಹೇಳಿ ಅಲ್ಲಿ ಒಂದು ರೀತಿಯಾಗಿ ಇಫ್ತಾರ್ ಕೂಟಕ್ಕೆ ಕರೀತಾರೆ. ಇದೇನ ಸೌಹಾರ್ದ ಆಗತ್ತೆ ಅಂತ, ಒಂದೇ ಕೈಲಿ ಚಪ್ಪಾಳೆ ಆಗತ್ತಾ ಅಂತ ನೋಡಿ. ಈ ದೇಶವನ್ನ ಬ್ರಿಟಿಷರು ಆಳಿದ ಪದ್ಧತಿಯನ್ನೇ ರಾಜಕೀಯ ಪಕ್ಷಗಳು ಅನುಸರಿಸ್ಕೊಂಡು ಬಂದಿರೋವು. ಅವರು ಒಡೆದು ಆಳಿದ್ರು. ಈಗಿರುವ ಎಲ್ಲ ಸರ್ಕಾರಗಳು ಪಕ್ಷಗಳು ಅದೇ ನೀತಿಯಲ್ಲೇ ಇವೆ. ಯಾವ ಅನುಮಾನನೂ ಇಟ್ಕೋಬೇಡಿ ನೀವು. ಜನನು ಅದೇ ಮಾರ್ಗ ಅನುಸರಿಸ್ತಾರೆ. ನಾವು ಅದರಲ್ಲೇ ಇದ್ದೀವಿ, ನಾವು ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೀವಿ. ಅಲ್ಲ, ಡೀಪ್ ಡೌನ್ ನೀವು ಇಬ್ಬರನ್ನು ಯುನೈಟ್ ಮಾಡುವಂತಹ ಲಾಂಗ್ ಪ್ರಾಸೆಸ್ಗಳಾಗಬೇಕೇ ಹೊರತು ಮೇಲ್ನೋಟಕ್ಕೆ ಶೋಕಿನಲ್ಲಿ ಪೋಸ್ ಕೊಟ್ಕೊಂಡು ಫೋಟೋಗ್ರಾಫ್ ಮಾಡಿದ್ರೆ ಆಗಲ್ಲ. ಇದು ನನಗೆ ಬೇಕಾದಾಗ ಹೀಗೆ, ಬೇಡದಾದಾಗ ಹಾಗೆ ಅಂತ. ಇಸ್ ದಿಸ್ ದ ವೇ? ಹಾಗಾದ್ರೆ ನಾಳೆ ಇನ್ನೊಬ್ಬ ಶುರು. ಹಿಂದೂ ಮನೆಯಲ್ಲಿ ಅವನ ಯಾರೋ ಕ್ರೈಸ್ತರದೊಂದು ಚರ್ಚ್ಗೆ ಹೋಗಿ ಬಂದ ಅಂತಾನೋ, ಅಥವಾ ಮಸೀದಿಗೆ ಹೋಗಿ ಬಂದ ಅಂತಂದ್ರೆ ಯಾಕೋ ಹೋದೆ ನೀನು? ಕಾಯ್ಕೊಂಡೇ ಕೂತಿರ್ತಾರೆ. ಮಂಗಳೂರಿನಲ್ಲಿ ಒಂದು ಹೆಣ್ಣು ಮಗಳು, ಒಂದು ಗಂಡು, ಒಂದು ಹುಡುಗ, ಒಂದು ಹುಡುಗಿ, ಯಾರೋ ಹಿಂದೂ ಮುಸ್ಲಿಂ ಯಾರೋ ಇರ್ಬೇಕದು, ಪಾರ್ಕ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಅಂದ್ರೆ ಹೋಗಿ ಬಾರಿಸಿದ್ರು ಎಲ್ಲರೂ. ಪ್ರತಿ ವರ್ಷ ನಡೆಯುತ್ತೆ. ಬಾರಿಸಿದ್ರು, ಹಿಡ್ಕೊಂಡು ಮಕಾಮೂತಿ ನೋಡಿದೆ, ಬರ್ತೀಯ ಇನ್ನೊಂದ್ಸರಿ ಅಂತ ಬಾರಿಸಿದ್ರು. ಅಂದ್ರೆ ಅರ್ಥ ಏನು ಅಂದ್ರೆ ಅವರವರಿಗೆ ಬೇಕಾಗಿದ್ದಕ್ಕೆ ಅವರು, ಇದಕ್ಕೋಸ್ಕರನೇ ಇರೋ ಸಂಘಟನೆಗಳು ಎರಡೂ ಕಡೆಯಿಂದ. ಅವ್ರು ಬೇಳೆ ಬೇಯ್ತಿರೋದೇ ಇದರಲ್ಲಿ. ಲುಕ್ ಎಟ್ ದಿಸ್. ಅವನು ಸ್ವಾತಂತ್ರ್ಯ ಅಲ್ವಾ ಸರ್? ಅವನಿಗೆ ಯಾವ್ದು ಪೂಜೆ ಮಾಡ್ಬೇಕು ಅದನ್ನ ಮಾಡ್ಕೊಳ್ತಾನೆ. ನೋ, ನಾವ್ ಹೇಳ್ದಂಗೆ ನೀ ಇರ್ಬೇಕು ಎರಡೂ ಕಡೆ. ಅದೇ ಹೆಂಗೆ ಸರ್? ಅದನ್ನ ಗ್ರೇಟ್ ವಿಚಾರವಾದನೋ, ಗ್ರೇಟ್ ಎಡಪಂಥೀಯನೋ, ಗ್ರೇಟ್ ಬಲಪಂಥೀಯ ವಿಚಾರವಾದನೋ ಇರೋಂಥವ್ರಿಗೆಲ್ಲ ಅವ್ರವ್ರಿಗವ್ರು ಸರಿ. ಈಗ ಇದಕ್ಕೆ ಬೇಕಾದ್ರೆ ಹೇಳ್ತಾರೆ, ಅವ್ರು ಯಾರು ಹೇಳಕ್ಕೆ, ಅವನೇನ್ ಬೇಕಾದ್ರು ಮಾಡ್ತಾನ ಅವನು. ಹಾಗೆ ರಿವರ್ಸ್, ಮುಸ್ಲಿಮ್ದು ಕನ್ವರ್ಷನ್ ಆಯ್ತು, ಬಲಪಂಥೀಯ RSS ಕೆಲಸ. ಆ ಕಡೆಯಿಂದ ಈ ಕಡೆ ಇದು ಎಡಪಕ್ಷದವರು ಪಿತೂರಿ. ಇದು ನವ ಭಾರತದ ಕಡೆಗೆ ಮುನ್ನುಗ್ಗುತ್ತಿರುವ ದೇಶದ ಚಿತ್ರಣ. ಇದಕ್ಕೋಸ್ಕರನೇ ಪೇಜಾವರ ಶ್ರೀಗಳ ಇದನ್ನ ಮಾಡ್ಬೇಕಾಯ್ತಾ? ಆಗಲ್ಲ ಅಂತ ಅದನ್ನೇ ಹೇಳೋದು. ಇದಕ್ಕೆ ಜೋಕ್ ಹಾಕೋದವೆಲ್ಲ.
ಈ ಕಾರಣಗಳಿಗೆ ಇವೆಲ್ಲ ಜೋಕ್ ಆಗ್ತಾ ಹೋಗೋದು, ಈ ಕಾರಣಗಳಿಗೆ ಇವೆಲ್ಲ ಫೋಟೋ ಸೆಷನ್ಗಳಾಗಿ ಹೋಗ್ಬಿಡೋದು, ಈ ಕಾರಣಕ್ಕೆ ಆಗೋದು. ಸೊ ಮೇಲ್ನೋಟಕ್ಕೆ ಅನ್ನೋ ರೀತಿಯಲ್ಲಿ ಅಬ್ಸಲ್ಯೂಟ್ಲಿ ನೋ ಡೌಟ್. ಇಫ್ ಲೆಟ್ ಅಸ್ ಟಾಕ್ ರಿಯಾಲಿಟಿ. ರಮೇಶ್ ಜಿಗಜಿಣಗಿ ಹೇಳಿದ್ರಲ್ಲ, ರಿಯಾಲಿಟಿ ವಸ್ತುಸ್ಥಿತಿ ಸ್ಪಾಟ್ ಇಂದ ಹೇಳಬೇಕ್ರಿ ನೀವು ಅಂದ್ರಲ್ಲ, ಹೇಳ್ರಿ ಅದನ್ನ. ರಿಯಾಲಿಟಿ ಇದು ಎರಡೂ ಕಡೆಯಿಂದ ಅದಲ್ಲ, ಇಫ್ತಿಯಾರ್ ಕೂಟ ಅಲ್ಲ, ಅದಲ್ಲ ರಿಯಾಲಿಟಿ, ಇದು ರಿಯಾಲಿಟಿ. ಅದು ಸುಮ್ಮನೆ ಅಂದ್ರೆ ಇದು ಸುಧಾರಣೆ ಆಗೋದೇ ಇಲ್ಲ, ಇದು ಆಗಲ್ಲ ಅಂತ ನಾನು ಹೇಳೋದಾದ್ರೆ ದೆನ್ ವಿ ಆರ್ ಆಲ್ ಗಿವಿಂಗ್ ಅಪ್ ಅವರ್ ಹೋಪ್ಸ್ ಅಂತ. ಅಲ್ಟಿಮೇಟ್ಲಿ ನಾನು ಪದೇ ಪದೇ ಈ ಪ್ರಶ್ನೆ ಕೇಳೋದನ್ನ, ಇದನ್ನ ನೀವು ಇಟ್ಕೊಂಡೇ ಹೋಗೋದಾದ್ರೆ ಸಾಧ್ಯನೇ ಇಲ್ಲ ನಿಮ್ಮ ಕೈಯಲ್ಲಿ ಇಂತ. ಇದು 16 ಕೋಟಿ 18 ಕೋಟಿ ನೀವು ನಾಚಾಕಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಆಗೋದೇ ಇಲ್ಲ. ಆದರೆ ಅದು ಆಗಲಿಕ್ಕೆ ಜಾಗ ಕೊಡಲ್ಲ ಯಾರು, ಎರಡೂ ಕಡೆಯಿಂದ ಕೊಡಲ್ಲ. ಯಾಕಂದ್ರೆ ಅವರ ಬದುಕು ಮತ್ತು ಭವಿಷ್ಯ ಎರಡೂ ಅದರೊಳಗಡೆನೆ ಕೂತಿರುತ್ತೆ. ನಮ್ಮಲ್ಲಿ ನಾವು ಸೇರಿದಂತೆ, ಯುವಕರು ಸೇರಿದಂತೆ ಈ ವಿಷವರ್ತುಲದ ಒಳಗೆ ಬಂದು ಆಗೋಗಿದೆ ನಾವುಗಳು. ವಿ ಗೆಟ್ ಎಕ್ಸೈಟೆಡ್ ವಿತ್ ಇಟ್. ಐದರ್ ಸೈಡ್. ನೀವು ಇವತ್ತೇನಾದ್ರು ಹಿಂಗೆ ಮಾತಾಡಿದ್ರೆ ಅವನು ಚಡ್ಡಿ ಕಣ, ಅವನು ಚಡ್ಡಿ ಏನು ಮಾತಾಡ್ದ ಗೊತ್ತಾ ಇವತ್ತು ಅವನು ಬುಲೆಟಿನಲ್ಲಿ ರಿವರ್ಸ್ ಕಮ್ಯುನಿಸ್ಟ್ ಕಣೆ, ಅವನು ಹಿಂದೂ ವಿರೋಧಿ, ಅವನು. ದಟ್ಸ್ ಆಲ್. ನನ್ನ ಕಿವಿಗೆ ಸಹ್ಯವಾಗಿರುವುದನ್ನು ಮಾತಾಡಿದ್ರೆ ಅವನು ಆ ಕಡೆ ಸರಿ. ಚಕ್ರವ್ಯೂಹದಲ್ಲಿ ಹೋಗಾಗಿದೆ, ಹೊರಗಡೆ ಹೋಗಿದೆ. ಅಭಿಮನ್ಯುವಿನ ರೀತಿ ಬರಕ್ಕಾಗಲ್ಲ, ತಲೆ ಒಪ್ಪಿಸಿ ಬನ್ನಿ ಅಷ್ಟೇ. ಇನ್ನು ಆಲ್ ರೈಟ್, ಇನ್ನೊಂದು ವಿರಾಮಕ್ಕೆ ಸ್ಟಾರ್ಟ್ ಮಾಡ್ತೀವಿ, ವಿರಾಮಕ್ಕೆ ಹೋಗ್ತೀವಿ, ವಿರಾಮದಿಂದ ವಾಪಸ್ ಬರೋಣ. ವಾಪಸ್ ಬಂದ ಮೇಲೆ ಉಳಿದ ಸುದ್ದಿಗಳನ್ನು ಹೋಗ್ಬೇಕು. ಆಫ್ಕೋರ್ಸ್ GST ಪ್ರಾಬ್ಲಮ್ಗೆ ಮಮತಾ ಬ್ಯಾನರ್ಜಿ ಖ್ಯಾತೆ ತೆಗೆದಂಗೆ ಕಾಣಿಸ್ತಾ ಇದೆ. ನೋಡೋಣ ಏನು ಅಂತ. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಈಗೊಂದು ಶಾಕ್ ರೀತಿ ಒಂದು ಸಮೀಕ್ಷೆ ಇದೆ. ಯಾವ ಸಮೀಕ್ಷೆ, ಅದ್ರದ್ದು ಆಧಾರ ಏನು ಅನ್ನೋದು ನನಗೇನು ಗೊತ್ತಿಲ್ಲ, ಬಟ್ ಬಂದಿರೋದು ಹೀಗೆ. ಇಂಡಿಯಾ ಸ್ಟೆಂಟ್ ಕಂಟೆಂಟ್ ಅನಾಲಿಸಿಸ್ ಅಂತ ಯಾವುದೋ ಒಂದು ಸಂಸ್ಥೆ ಒಂದು ಮಾಡಿರುವಂಥದ್ದು. 2010ರಿಂದ ಇಲ್ಲಿ ತನಕ 86% ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗಿದೆ. ಮೋದಿ ಸರ್ಕಾರದವರಿಗೆ 97ರಷ್ಟಾಗಿದೆ. 63 ಕೇಸಲ್ಲಿ 32 ಕೇಸು ಗೋವುಗಳಿಗೆ ಸಂಬಂಧಪಟ್ಟಿದೆ. ಕಳೆದ 7 ವರ್ಷದಲ್ಲಿ 28 ಮಂದಿ ಹತ್ಯೆಯಾಗಿದ್ದಾರೆ. 7 ವರ್ಷ. ಇದರಲ್ಲಿ 24 ಮಂದಿ ಮುಸ್ಲಿಂ ಸಮುದಾಯದವರ ಹತ್ಯೆ, 50ರಷ್ಟು ಗಲಭೆಗಳು ಸುಳ್ಳು ಸುದ್ದಿಯಿಂದ ಆಗಿರುವಂಥದ್ದು, ಡ್ಯಾಶ್ ಎಲ್ಲ ಹೇಳಿ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು 10 ದಾಳಿ ಆ ಕಡೆ ಆಗಿದ್ರೆ, ಗುಜರಾತ್ನಲ್ಲಿ 6, ಕರ್ನಾಟಕದಲ್ಲಿ 6 ಆಗಿದೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಈಗ ಇದೊಂದು ಸರ್ವೆ, ಈ ಸರ್ವೆ ಈಗ 2007ರಿಂದ ನಮ್ಮ ರಾಜ್ಯ ಸರ್ಕಾರ ಹಾಕಿದ್ದು 2 ಅಂತ ಹಾಕಿರೋದು ಸರ್. ಅಲ್ಲ, ನಾನು ಹೇಳ್ತಿರೋದು ಈಗ 7 ವರ್ಷದಲ್ಲಿ 28 ಜನ ಅಂತಾರೆ. ಈಗ ತಕ್ಷಣ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. 7 ವರ್ಷದಲ್ಲಿ ಕಂಡ್ರೆ ನಾವಿದ್ವಾ, ನಮ್ಗೆ ಗೊತ್ತಿಲ್ಲ, ನಾವಿದ್ವಾ ಹಿಂದೆ ಇದ್ವಿ ಅಂತ ಇವರು. ಅವರಿದ್ದಾಗ ನೋಡಿ ಮೋದಿ ಸರ್ಕಾರ ಬಂದಿರೋದ್ರಿಂದ ಏನಾಗ್ತಾ ಇದೆ ದೇಶದಲ್ಲಿ ಅಂತ ಅವರು ನೋಡಿ ಅಂತಾರೆ. ಅದಕ್ಕೆ ಅವ್ರದ್ದು ಉತ್ತರ, ಕರ್ನಾಟಕದಲ್ಲಿ ನೋಡಿ ನಿಮ್ಮದೇ ಸರ್ಕಾರ ಇದೆಯಲ್ಲ ಅಂತ ಇದಕ್ಕೆ ಉತ್ತರ. ಅವ್ರ ಮೇಲೆ ಇವ್ರ ಮೇಲೆ That's all it is. ನಾವು ಒಂದ್ ರೀತಿ ನಮ್ಗೆ ಏನು ಇಲ್ದಂಗೆ ಆಗ್ಬಿಟ್ಟಿದೀವಿ ಸರ್. ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತ ಪರಿಸ್ಥಿತಿಗೆ ಜನ ಬಂದು ನಿಂತಂಗೆ ಆಗಿದೆ. ನಮ್ಗೆ ಡೆಮಾಕ್ರಸಿಯ ಸೌಂದರ್ಯವನ್ನು ಆಸ್ವಾದಿಸಿಕೊಂಡು ಮುಂದೆ ಸಾಗಿ ಅಷ್ಟೇ, ಏನು ಮಾಡಂಗಿಲ್ಲ ನೀವು. ಕರ್ನಾಟಕದಲ್ಲಿ ಆಗಿದೆ. ಉತ್ತರ ಪ್ರದೇಶದಲ್ಲಿ 10 ದಾಳಿ. ನಾವು ಹೇಳಿದ್ವಿ ಅಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಏನಾಗತ್ತೆ ಅಂತ. ನೋಡಿ ತಕ್ಷಣ ಅಲ್ಲಿಂದ ಒಂದು ಉತ್ತರ ಬರುತ್ತೆ, ಡೆಲ್ಲಿಯಿಂದನೋ ಉತ್ತರ ಪ್ರದೇಶದಿಂದನೋ. ಕರ್ನಾಟಕದಲ್ಲೂ ಯಾರೋ ಬರೋದು. ಕರ್ನಾಟಕದಲ್ಲಿ ಯಾರಪ್ಪ ಇದ್ರು? ನಿಮ್ದೇ ತಾನೆ 6, ನಿಮ್ದೇನು ಈ ಮಟ್ಟದಲ್ಲಿ. ದಿಸ್ ಇಸ್ ದ ಸೇಜ್. ಗೋ, ಲೆಟ್ಸ್ ಗೋ. ಓಕೆ, ಇನ್ನು ಹಿಂದೂಪರ ಸಂಘಟನೆಗಳಿಂದ ಪ್ರಧಾನಿ ಮೋದಿಗೆ ಇಕ್ಕಟ್ಟು ಎದುರಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಮಾಂಸಾಹಾರ ನಿಷೇಧಕ್ಕೆ RSS ಪ್ರಸ್ತಾವನೆ ಸಲ್ಲಿಸಿದಂತ ಬೆನ್ನಲ್ಲೇ ಇದೀಗ ಅಲ್ಪಸಂಖ್ಯಾತರ ಮೇಲೆ ವಿಶ್ವ ಹಿಂದೂ ಪರಿಷತ್ ಕೆಂಗಣ್ಣನ್ನ ಬೀರಿದೆ. ಅಲ್ಪಸಂಖ್ಯಾತರ ಆಯೋಗ ಮತ್ತು ಸಚಿವಾಲಯವನ್ನ ರದ್ದು ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ VHP ಆಗ್ರಹವನ್ನ ಮಾಡಿದೆ. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇದಕ್ಕಾಗಿ ಸಹಾಯವಾಣಿ ತೆರಬೇಕು ಅಂತ ಅಲ್ಪಸಂಖ್ಯಾತ ಆಯೋಗ ಮನವಿಯನ್ನ ಮಾಡಿತ್ತು. ಆದರೆ ಇದರ ಬೆನ್ನಲ್ಲೇ ಈಗ VHP ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬೇಕು ಸರ್ ಈ ವಿರೋಧ ಮಾಡೋದೇನಕ್ಕೆ ಬೇಕು? ಅಲ್ರಿ, ನಾನು ಕೇಳ್ತಿರೋದು ದೇಶದಲ್ಲಿರೋರು ನಾಗರಿಕರ ಜಾತಿಗಳ ಮತನ. ನಿಮಗೆ ಸಹಾಯವಾಣಿ ಯಾರಿಗ ಬೇಕಾಗಿರೋದು? ಒಬ್ಬರಿಗೆ ಬೇಕಾಗಿರೋದು ಸಹಾಯವಾಣಿ, ಅಥವಾ ಇಬ್ಬರಿಗೆ ಬೇಕಾಗಿರೋದು ಸಹಾಯವಾಣಿ. ಯಾರಿಗೂ ಬೇಕಿಲ್ಲ ಈ ದೇಶದ ಸಹಾಯವಾಣಿ. ನಮ್ಮವ್ರು ಕೇಳಿಸ್ಕೊಳ್ಳೋಕೆ ಯಾರಿಗೂ ಬೇಕು? ಹೆಣ್ಣು ಮಕ್ಕಳಿಗೊಂದು ಸಹಾಯವಾಣಿ ಬೇಕು, ವೃದ್ಧರಿಗೆ ಒಂದು ಸಹಾಯವಾಣಿ ಬೇಕು. ಗಂಡು ಮಕ್ಕಳಿಗೆ ಬೇಡವಾ ಸರ್? ಬೇಕಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಗಂಡು ಮಕ್ಕಳು ಆಯ್ತು, ಗಂಡು ಮಕ್ಕಳಿಗೂ ಒಂದು ಮಾಡಿಸ್ಕೊಳ್ಳಿ, ಹೋಗಿ ಎತ್ಲ ಕಡೆಗೆ ಒಂದು ಮಾಡಿಸ್ಕೊಳ್ಳಿ. ಒಂದು ಯಾಕೆ ಬೇಕು ಈ ಸಹಾಯವಾಣಿ? ಕ್ರೈಸ್ತರ ಸಹಾಯವಾಣಿ, ಮುಸ್ಲಿಮರ ಸಹಾಯವಾಣಿ, ಹಿಂದೂಗಳ ಸಹಾಯವಾಣಿ, ಹಿಂದೂಗಳಲ್ಲಿ ಆದ್ಮೇಲೆ ಕರ್ನಾಟಕಕ್ಕೆ ಬರೋದಾದ್ರೆ ಲಿಂಗಾಯತರ ಸಹಾಯವಾಣಿ, ಬ್ರಾಹ್ಮಣರ ಸಹಾಯವಾಣಿ, ಒಕ್ಕಲಿಗರ ಸಹಾಯವಾಣಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಂಗಿದ್ರೆ ಸಹಾಯವಾಣಿ ಅಷ್ಟೇ ಬೇಡ ಅಂತ ಹೇಳ್ಬೋದು, ಆಯೋಗ ಸಚಿವಾಲಯನ ಬೇಡ ಅಂತ ಯಾಕೆ ಹೇಳ್ಬೇಕು? ಇದು ರಾಜಕೀಯನೇ ಅಲ್ವಾ? ಅದನ್ನ ರಚನೆ ಮಾಡಿದ್ದು ಹೇಗೆ ರಾಜಕೀಯವೋ ಅದು ಇರಬೇಡ ಅನ್ನೋದು ರಾಜಕೀಯನೇ. ಈ ಎಲ್ಲ ಆಯೋಗಗಳು, ಈ ಎಲ್ಲ
ನಿಗಮ ಮಂಡಳಿಗಳು ಆಗೋದೆಲ್ಲ ರಾಜಕೀಯ ಅಲ್ವೇ? ಸಮಾಧಾನ ರಾಜಕೀಯ ಅಲ್ವೇ? ನೇಕಾರರ ಮಂಡಳಿಯನ್ನ ರಚನೆ ಮಾಡಿಬಿಟ್ರೆ ಆಗೋಗತ್ತಾ ನೇಕಾರರ ಉದ್ಧಾರ? ವಿಶ್ವಕರ್ಮರ ಕಾರ್ಪೊರೇಷನ್ ನಿಗಮನ ರಚನೆ ಮಾಡಿಬಿಟ್ರೆ ವಿಶ್ವಕರ್ಮರ ಪ್ರಾಬ್ಲಮ್ ಎಲ್ಲ ಮುಗ್ದೋಗತ್ತಾ? ಯಾವ ಜಾತಿನೂ ಮುಗ್ದೋಗ್ಬಿಡುತ್ತಾ? ಯಾವುದು ಉದ್ಧಾರ? ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ ತಕ್ಷಣ ಅದೇನು ನಂದನವನದಂತೆ ಕಂಗೊಳಿಸ್ಬಿಡುತ್ತಾ? ಇನ್ನೂ ಬಡ್ದಾಡ ಮಾಡಬೇಕಾದ ಕೆಲಸನೇ ಮಾಡಲ್ಲ. ಮಂಡಳಿ ಮಾಡು. ಸಾಂಕೇತಿಕವಾಗಿ ಜನರನ್ನ ಹದ್ದು ಬಸ್ತಿನಲ್ಲಿ ಇಡುವುದು ಅಂದರೆ ಇದೆ. ಆಮಿಷ ಒಡ್ಡೋದು. ಎಸ್, ಆಮಿಷಗಳಲ್ಲ, ಸಾಂಕೇತಿಕವಾದ ಕೆಲಸಗಳು ಮಾಡಿಸೋದು. ಒಕ್ಕಲಿಗರನ್ನ ಮೆಚ್ಚಿಸ್ಬೇಕಾ? ಕೆಂಪೇಗೌಡ ದಿನಾಚರಣೆ ಮಾಡು. ಲಿಂಗಾಯತರನ್ನ ಒಪ್ಪಿಸ್ಬೇಕಾ? ಬಸವಣ್ಣವ್ರದ್ದು ಮಾಡೋಣ ತಗೋ. ಇನ್ಯಾರೋ ಬ್ರಾಹ್ಮಣರನ್ನ ಒಪ್ಪಿಸ್ಬೇಕಾ? ಯಾವುದೋ ಇನ್ಯಾವುದೋ ಮಧ್ವಾಚಾರ ಯಾವುದೋ ಒಂದನ್ನು ಮಾಡೋಣ ತಗೋ. ಇನ್ಯಾವುದನ್ನು ಒಪ್ಪಿಸ್ಬೇಕಾ? ಅದನ್ನು ಮಾಡೋಣ ತಗೋ. ಇದನ್ನು ಮಾಡೋದು. ಅದಕ್ಕೆ ರಜಾನ, ಇದಕ್ಕೆ ರಜಾ ಕೊಡು. ಇದು ಅದಕ್ಕೆ ಆ ಹೆಸರಿಡೋಣ, ಇದಕ್ಕೆ ಈ ಹೆಸರಿಡೋಣ, ಇದಕ್ಕೆ ಈ ಹೆಸರಿಡೋಣ, ಅದಕ್ಕೆ ಹೆಸರಿಡೋಣ. ಎಲ್ಲ ಸಾಂಕೇತಿಕವಾಗಿ. ಆದರೆ ಬಸವಣ್ಣ ಬಂದಂಥ ತನ್ನ ಕಾರ್ಯಕ ಕ್ಷೇತ್ರವನ್ನು ಪ್ರಾರಂಭ ಮಾಡಿದ್ದಂತಹ ಹೈದರಾಬಾದ್ ಕರ್ನಾಟಕದ ಆ ಭಾಗ ಅವನ ಬಯಸಿದಂತಹ ಕಲ್ಯಾಣ ಕರ್ನಾಟಕ ಆಗಿದೆಯಾ ಅಂತ ಯಾರು ಒಬ್ಬರು ಬಂದು ಉತ್ತರ ಕೊಡ್ಲಿ ನೋಡೋಣ. ಒಬ್ಬರು ಬಂದು ಉತ್ತರ ಕೊಡ್ಲಿ. ಇಷ್ಟು ವರ್ಷದಿಂದ ಮಾತಾಡ್ತಾ ಇದ್ರಲ್ಲ, ಅವನು ಬಯಸಿದಂಥ, ಅವನೇ ಹೊರಟು ಬಂದಂತಹ ಜಾಗದಿಂದ ಆ ಪ್ರದೇಶವೇ ಕಲ್ಯಾಣ ಕರ್ನಾಟಕ ಆಯ್ತಂತ ಒಬ್ರು ಉತ್ತರ ಕೊಡಿ. ಯೋಗ್ಯತೆ ಇಲ್ಲ. ಒಂದು ರಸ್ತೆ ಕೊಡೋಕ್ಕೆ, ಒಂದು ಸ್ಕೂಲ್ ಕೊಡೋಕ್ಕೆ, ಒಂದು ಆಸ್ಪತ್ರೆ ಕೊಡೋಕ್ಕೆ, ಒಂದು ನೀರು ಕೊಡೋಕ್ಕೆ, ಒಂದು ಮನೆ ಕೊಡೋಕ್ಕೆ ನಮ್ಮ ಹತ್ರ ಯೋಗ್ಯತೆ ಇಲ್ಲ. ಮಾತುಗಳು ಇಂಥವು ನಮ್ಮದು. ಸಹಾಯವಾಣಿ, ಕಾರ್ಪೊರೇಷನ್ನು, ನಿಗಮ, ಫ್ಲೈಓವರು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ಇನ್ಯಾವುದೋ ಒಂದು. ಇಷ್ಟೇ ಕೆಲಸ. ಎಲ್ಲ ಸಾಂಕೇತಿಕ. ಅಲ್ಲಿಗೆ ತುಪ್ಪ ಹಾಕು, ಜಡಿ ಮುಂದಕ್ಕೆ ಹೋಗು. ನಾವು ಹಾಗೇ ಆಗ್ಬಿಟ್ಟಿದ್ದೀವಿ. ಯಾವ ಸರ್ಕಾರ ಬಂದರೂ ಸರಿ ಇದನ್ನು ಮಾಡಿದ ತಕ್ಷಣ ಅವನು ಗ್ರೇಟ್, ಅವನು ಗ್ರೇಟ್. ಯಾಕೆ? ಇದು ಬುಡಕ್ಕೋಗಲ್ಲ. ಎಷ್ಟು ಬೇಕ್ರಿ, ಬನ್ನಿರಿ ಬೆಳಗ್ಗೆ ನನ್ನ ಜೊತೆ ತೋರಿಸ್ತೀನಿ, ನನಗೆ ಬಂದಿರೋ ಲೆಟರ್ಗಳಲ್ಲಿ ತೋರಿಸ್ತೀನಿ. ಹೋಗೋಣ ಮುಂದಕ್ಕೆ. ಗೋರಕ್ ಸಂರಕ್ಷಣೆ ಹೆಸರಿನಲ್ಲಿ ಅಮಾಯಕರ ಹತ್ಯೆ ಖಂಡಿಸಿ ದೇಶದೆಲ್ಲ ಇವತ್ತು ಬೃಹತ್ ಪ್ರತಿಭಟನೆ ನಡೀತು. ಆಲ್ ರೈಟ್. ಬೆಂಗಳೂರು, ದಿಲ್ಲಿ, ಇದರಲ್ಲೆಲ್ಲ ಡೆಸ್ಟಿನೇಷನ್ ನಾಟ್ ಇನ್ ಮೈ ನೇಮ್, ನನ್ನ ಹೆಸರಿನಲ್ಲಿ ಅಲ್ಲ ಅಂತ ಎಡಪಂಥೀಯ ಸಂಘಟನೆಗಳು ಬೀದಿಗಿಳಿದು ಬಿಜೆಪಿಗೆ RSS ವಿರುದ್ಧ ಕೂಗಾಡಿದ್ವು. ಅಥವಾ ಪಾಕಿಸ್ತಾನದಲ್ಲಿ ನಾಟ್ ಇನ್ ಮೈ ನೇಮ್ ಹೆಸರಿನಲ್ಲಿ ಹೋರಾಟ ಅಲ್ಲೂ ನಡೀತಾ ಇದೆಯಂತೆ. ವೆರಿ ಗುಡ್. ಆಗಬಾರ್ದು ಅಷ್ಟೇ, ಅದಕ್ಕೆ ನಾವಿಲ್ಲಿರೋದು. ಯಾಕೆ ಆಗ್ತಾ ಇದೆ ಎಲ್ಲ? ಏನಾಗಬೇಕಾಗಿಲ್ಲ ಅಷ್ಟೇ. ಇಟ್ಸ್ ನಾವು ಭಾರತೀಯರು, ಎಲ್ಲ ಭಾರತೀಯರು ಒಂದಾಗಿರ್ಬೇಕು. ಕೊಲೆ ಯಾಕೆ ಆಗಬಾರ್ದು ಅಂತ ಯಾರಿಗೆ ಕೇಳ್ತೀರಿ? ಧರ್ಮ ಟ್ರೂ. ಕೊಲೆ ಯಾಕೆ ಆಗ್ಬೇಕು, ಯಾಕೆ ಕೇಳಬೇಕು, ಯಾಕೆ ಆಗಬಾರ್ದು? ಬಟ್ ದಿ ಪಾಯಿಂಟ್ ಇಸ್, ಇದನ್ನೇ ನಾನು ಫ್ಯಾಷನ್ ಆಗಿ ಹೋಗ್ಬಿಡುತ್ತೆ ಎರಡೂ ಕಡೆಯಿಂದ ಅಂತ ನಾನು ಹೇಳ್ತಿರೋದು. ದಿ ಸೇಮ್ ಆಟಿಟ್ಯೂಡ್ ಮತ್ತು ಆಕ್ರೋಶ ಮತ್ತು ಆ್ಯಂಗರು ಎರಡೂ ಕಡೆ ಆದಾಗ ಗುಂಪುಗಳದ್ದು ಬಂದರೆ ಆಗ ಈ ಪ್ರಾಬ್ಲಮ್ ಡೌನ್ ಆಗ್ಬೋದಷ್ಟೇ. ಈಗಿಲ್ಲ ಆಗ್ತಿರೋದು ಏನು ಅಂತಂದರೆ, ಒಂದಾದಾಗ ಒಂದು ಗುಂಪು ಬರುತ್ತೆ, ಒಂದಾದಾಗ ಇನ್ನೊಂದು ಗುಂಪು ಬರುತ್ತೆ ಅಂತ. ಹಾಗಾಗಿ ಅದು ಸಂಘರ್ಷದ ಮಗದೊಂದು ಹೆಜ್ಜೆ ಆಗ್ತಾ ಇದೆ. ಯಾವುದಕ್ಕೆ ಬೇಕಾದಕ್ಕೆ ಬರೋದೇ ಇಲ್ಲ ಸರ್ ಇವರು. ಇವರು ಅಂತಲ್ಲ, RSS ಆದ್ರೂ ಅಷ್ಟೇ, ಇವರಾದ್ರೂ ಅಷ್ಟೇ. VHP RSS ಆ ಜುನೈದ್ ಯಾವ್ದೋ ಹುಡುಗನ ಟ್ರೈನಲ್ಲಿ ಹೋಗ್ತಿದ್ದ ಹುಡುಗನ ಹೊಡೆದಾಕಿದ್ರೆ ಯಾರು ಪ್ರೊಟೆಸ್ಟ್ ಮಾಡ್ತಾರಾ? ಅವ್ರು ಮಾಡಂಗಿಲ್ಲ. ಇದಕ್ಕೆ ಯಾವ್ದಾದ್ರು ಪ್ರೊಟೆಸ್ಟ್ ಮಾಡ್ತಿದ್ದಾಗ ಅವ್ರು ಇವ್ರು ಯಾವ್ದಕ್ಕಾರ ಬರ್ತಾರಾ? ಇವ್ರು ಬರಲ್ಲ. ಹೀಗಾಗಿ ಈ ನಿಲುವುಗಳು ಸಂಘರ್ಷಕ್ಕೆ ಬಂದಿದೆ. ಒಂದು ಕಡೆ ಎರಡೂ ಕಡೆದಾದಾಗ ಇಬ್ಬರು ಅದ್ರ ಪ್ರೊಟೆಸ್ಟ್ ಮಾಡ್ತಾರೆ ಅನ್ನೋದಾದ್ರೆ ಅದಕ್ಕೆ ಅರ್ಥ ಬೇರೆ ಬರುತ್ತೆ. ಹಾಗಾಗಿ ಇದು ಈ ರೀತಿ ಹೋಗೋದು. ಇದು ಇನ್ನೂ ಡೀಪ್ ಆಗೋದು. ಎಲ್ಲ ಶೋಕಿ ಸಾರ್, ಎಡಪಂಥಿ ಇರ್ದಿವಲ್ಲ, ಅದಕ್ಕೆ ಬಂದಿದ್ರಾ? ನೀನು ಅವ್ರನ್ನ ಕೇಳಿ, ನಾವಿದನ್ನ ಮಾಡಿದ್ವಲ್ಲ ಇದಕ್ಕೆ ಬಂದಿದ್ರಾ ಇವರು? ಈ ಲೆವೆಲ್ ತಮ್ಮ ಬೇಳೆ ಬೇಯಿಸ್ಬೇಕು. ಆಲ್ ರೈಟ್. ಇನ್ನು ಒಂದು ವಿರಾಮ ಇದೆ ನಮಗೆ. ಈ ವಿರಾಮದಿಂದ ಮುಂದಕ್ಕೆ ಹೋಗ್ಬೇಕು. ನಾವು ಮುಂದಕ್ಕೆ ಹೋಗಿ GST ಕಡೆಗೆ ಹೋಗ್ಲೇಬೇಕು. ಐ ವಾಂಟ್ ದಟ್ GST. ವಿರಾಮದ ನಂತರ ಬಿಗ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಮೈಸೂರಲ್ಲಿ ಗೋಮಾಂಸ ತಿಂದವರು ಬುದ್ಧಿಜೀವಿಗಳು ಅಥವಾ ಲದ್ದಿ ಜೀವಿಗಳು ಅನ್ನೋದು ನನಗೆ ಅನುಮಾನ ಅಂತ ಹಿರಿಯ ಚಿಂತಕ ಚಿದಾನಂದ ಮೂರ್ತಿ ಭಗವಾನ್ ಹಾಗೂ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ವಿರುದ್ಧ ಗರಂ ಆಗಿದ್ದಾರೆ. ಎಸ್ ಭಗವಾನ್ ಅವರ ನೇತೃತ್ವದಲ್ಲಿ ಅವರನ್ನ ಬುದ್ಧಿಜೀವಿಗಳು ಅಂತ ಕರಿಬೇಕು, ಲದ್ದಿ ಜೀವಿಗಳು ಅಂತ ಕರಿಬೇಕು, ನನಗೆ ಅರ್ಥವಾಗೋದಿಲ್ಲ. ಬಹಿರಂಗವಾಗಿ ಗೋಮಾಂಸ ತಿಂದು ಅವಮಾನ ಮಾಡಿದ್ದಾರೆ. ಗೋಮಾಂಸ ತಿನ್ಬೇಕು ಅಥವಾ ಬೇರೆ ಮಾಂಸ ತಿನ್ಬೇಕು, ಹುಲಿ ಮಾಂಸ ತಿನ್ಬೇಕು, ಆನೆ ಮಾಂಸ ತಿನ್ಬೇಕು ಅಂದ್ರೆ ಅವ್ರ ಮನೆಗೆ ತಿನ್ಗಡ್ಲಿ. ಕನ್ನಡ ಸಂಸ್ಕೃತಿ ಇಲಾಖೆ ಸಂಸ್ಕೃತಿಯನ್ನ ಕೊಡ್ತಕ್ಕಂಥದ್ದು. ಅಂತ ಒಂದು ಭವನದಲ್ಲಿ ಇವತ್ತು ದನದ ಮಾಂಸ ತಿನ್ನೋ ಮುಖಾಂತರ ಇಡೀ ಆ ಸಂಸ್ಕೃತಿಯನ್ನ ಹಾಳು ಮಾಡಿದ್ದಾರೆ. ಕೂಡಲೇ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿ ಬಂಧಿಸ್ಬೇಕು ಇವ್ರನ್ನ. ಯಾರು ಊಟ ಬೇಕಾದ್ರೂ ಮಾಡೋದು ಒಂದು ವ್ಯವಸ್ಥೆ. ಆಲ್ ರೈಟ್. ನೆನೇನು ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ ಅಂತ ಅನ್ಸತ್ತೆ.
ನಮ್ ಸ್ಟ್ಯಾಂಡ್ ಕ್ಲಿಯರ್ ಇದೆ. ನಮ್ ಸ್ಟ್ಯಾಂಡ್ ಅಂದ್ರೆ ನಮ್ ಸ್ಟ್ಯಾಂಡೇ ರಾಜ್ಯ ಸ್ಟ್ಯಾಂಡು, ದೇಶಿ ಸ್ಟ್ಯಾಂಡು ಅನ್ನೋ ಭ್ರಮೆ ನಮಗೇನಿಲ್ಲ ಇಲ್ಲಿ. ಅವ್ರವ್ರದ್ದು ಪಾಯಿಂಟ್ ಈಸ್ ಥಿಂಕ್ ಅಂಡ್ ರೀಥಿಂಕ್ ಅಗೈನ್. ಯೋಚನೆ ಮತ್ತು ಮರು ಆಲೋಚನೆಯನ್ನ ಮಾಡಿ. ವೈಯಕ್ತಿಕವಾದದ್ದು ಮತ್ತೆ ಸರ್ಕಾರಿ ಸ್ವಾಮ್ಯದ ವಿಚಾರಗಳಲ್ಲಿ ಎರಡು, ಧರ್ಮ ಮತ್ತು ಸರ್ಕಾರ ಬೇರೆ ಬೇರೆಯೋ ಒಂದೇನೋ ತೀರ್ಮಾನ ಮಾಡ್ಕೊಳ್ಳಿ. ಕಂಟ್ರಿ ಇಸ್ ಇನ್ಸುಲೇಟೆಡ್ ಫ್ರಮ್ ರಿಲಿಜನ್, ಆಡಳಿತದ ಒಳಗಡೆ, ಸರ್ಕಾರದ ಒಳಗಡೆ. ಸರಿ, ಒಂದೇ ಒಂದು ಪ್ರಶ್ನೆ ಸರ್, ಈ ವಿಷಯದಲ್ಲಿ ದೇಶ ಹೊತ್ತುರಿತಾ ಇದೆ. ಈ ವಿಷಯದಲ್ಲಿ ಬುದ್ಧಿಜೀವಿಗಳಾದಂಥವ್ರು ಅದಕ್ಕೆ ತುಪ್ಪ ಸುರಿಯೋದ ಅಥವಾ ನೀರನ್ನು ಹಾಕಿ ಶಾಂತಗೊಳಿಸೋ ಕೆಲಸ ಮಾಡ್ಬೇಕಾ ಸರ್? ನೋಡಿ ಸರ್, ಅವ್ರು ಮಾಡ್ತಾನೆ ಇರ್ತಾರೆ. ಮಾಡಿಸ್ಕೊಳ್ಳೋರು ನಾವೇನು ನೋಡ್ಕೊಂಡು ಹೋಗಿ ನಾವೇನು ಮಾಡಿಸ್ಕೊಳ್ಳೋರು ಹಂಗಾರೆ? ಈಗ ನಿಮ್ಮ ನಾವು ತಾನೇ ಮಾಡಿಸ್ಕೊತಿರೋದು ಹಂಗಾರೆ. ಎರಡೂ ಕಡೆ ನೀವು ಇಟ್ಕೊಳ್ಬೇಕಾರೆ ಅದನ್ನ ಕೇಳ್ತಿರೋದು ನಾವೇ ತಾನೆ. ಅದರ ಆಧಾರದ ಮೇಲೆ ತಾನೇ ನಾವು ಭಾವನಾತ್ಮಕವಾಗಿ ಮತ ಹಾಕ್ತಿರೋದು ಕೂಡ ನಾಳೆ. ಆಲ್ ರೈಟ್, ಇದು ಇಂಪಾರ್ಟೆಂಟ್. GST ಹೋಗೋಣ ಸರ್. ಇದು ನಮಗೆ ದೇಶವನ್ನೇ ಕಾಡುತ್ತಾ ಇರುವಂತಹ ಅಥವಾ ದೇಶವನ್ನೇ ಬಾಧಿಸುತ್ತಿರುವಂತಹ ಅಥವಾ ದೇಶವೇ ಅಚ್ಚರಿಯಿಂದ ಕಾದು ಕುಳಿತಿರುವಂತಹ ಸರಕು ಮತ್ತು ಸೇವಾ ತೆರಿಗೆ GST 30ನೇ ತಾರೀಕು ಮಧ್ಯರಾತ್ರಿಯಿಂದ ಜಾರಿಗೆ ಬರುತ್ತೆ. ಇದನ್ನು ಜಾರಿಗೆ ತರುವ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಮತ್ತು ಭಾರತೀಯ ಜನತಾ ಪಕ್ಷ ನೇತೃತ್ವದ NDAಗೆ ಒಂದಷ್ಟು ಸಮಸ್ಯೆಗಳು ಬಂದಿವೆ. ಆ ದಿನದ ಮಧ್ಯರಾತ್ರಿಯ ವಿಶೇಷ ಸಂಸತ್ ಅಧಿವೇಶನದಲ್ಲಿ ನಾವು ಭಾಗವಹಿಸುವುದಿಲ್ಲ ಅನ್ನುವಂತಹ ಸಂಕೇತಗಳನ್ನು, ಸಂದೇಶಗಳನ್ನು ಕಾಂಗ್ರೆಸ್ ಕೊಡ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಒಡೆದು ಹೋಗಿದೆ. ಚಿದಂಬರಂ ನಾವೇ ಹೋಗಬೇಕು, ಇದು ನಾವೇ ಶುರು ಮಾಡಿದ್ದು ಅಂದರೆ ಉಳಿದವರು ಬೇಕಿಲ್ಲ ಅಂತಿದ್ದಾರೆ. ಈ ಮಧ್ಯೆ ಮಮತಾ ಬ್ಯಾನರ್ಜಿ ಕೂಡ ನಾವಿದನ್ನು ಬಾಗಿನೂ ಆಗಲ್ಲ, ನಾವು ಜಾರಿಗೂ ತರಲ್ಲ ಅಂತ. ಜಾರಿಗೆ ತರಲ್ಲ ಅಂತ ನಡೆಯಲ್ಲ, ಬಿಕಾಸ್ ಜಾರಿಗೆ ತರಲೇಬೇಕಾಗತ್ತೆ. ಕಾರಣ, ಒಂದು ವೇಳೆ ತರದೇ ಇದ್ರೆ ಕೇಂದ್ರದ ಫಂಡ್ಗಳು ಅಲ್ಲಿಗೆ ಹರಿದು ಹೋಗಲ್ಲ, ಸ್ಟಾಪ್ ಆಗಿ ನಿಲ್ಲತ್ತೆ. ಆಗ ಪಶ್ಚಿಮ ಬಂಗಾಳನ ಮಮತಾ ಬ್ಯಾನರ್ಜಿ ಹೆಗಲ ಮೇಲೆ ಹಾಕೊಂಡು ಓಡಾಡಬೇಕು ಅಷ್ಟೇನೆ, ಕಾಸಿರಲ್ಲ, ಕವಡೆ ಇರಲ್ಲ. ಆಲ್ ರೈಟ್. ಈ ಮಧ್ಯೆ ಸಿನಿಮಾ ಸ್ಟಾರ್ಗಳು ಕೂಡ GST ವ್ಯಾಪಾರಕ್ಕೆ ವ್ಯಾಪ್ತಿಗೆ ಒಳಗೆ ಬರ್ತಾ ಇದ್ದಾರೆ ಅನ್ಸುತ್ತೆ. 20 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಪುನೀತ್ ರಾಜ್ಕುಮಾರ್, ಸುದೀಪ್, ದರ್ಶನ್ ಹಾಗೂ ಯಶ್ ಅವರ 5-6 ಕೋಟಿ ಅದೆಲ್ಲ ಇದೆಯಂತೆ ಅವ್ರಿಗೆ ಫಿಲಮ್ಗೋ ಏನೋ. ಹಾಗಾಗಿ ಅವರು ಎಲ್ಲ ತೆರಿಗೆಯನ್ನು ಕಟ್ಟಬೇಕು. ಕ್ವಿಕ್ಕಾಗಿ ನೋಡ್ಬಿಡೋಣ ಯಾವ ತೆರಿಗೆ ಏನೇನಾಗುತ್ತೆ ಅಂತ. ಇವತ್ತು 6 ಗಂಟೆಗಿತ್ತು, ನಾಳೆನೂ 6 ಗಂಟೆಗೆ ಇರುತ್ತೆ. ಕ್ವಿಕ್ಕಾಗಿ ಇನ್ನೂ ಒಂದು ಸರಿ ಹೇಳ್ತೀನಿ. ಮದ್ಯ ಈಗಿನ ತೆರಿಗೆ 12%, 15% ಬರುತ್ತೆ. ಮದ್ಯ ಲೆಕ್ಕ ಇಲ್ಲ, ಇದ್ರ ಮೇಲೆ ಎಕ್ಸಸ್ ತೆರಿಗೆಗಳು ಬೀಳುತ್ತೆ. ಯಾಕಂದರೆ ರಾಜ್ಯ ಸರ್ಕಾರಗಳಿಗೆ ಅದನ್ನು ಬಿಡಲಾಗಿದೆ. ಮದ್ಯ ಹಾಗೂ ಇದು ಯಾವುದು ಪೆಟ್ರೋಲ್ ಎರಡೂ ಅದೆರಡು ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಅಷ್ಟೇ ಇರಲ್ಲ, ಜಾಸ್ತಿ ಇರುತ್ತೆ. ಆನ್ಲೈನ್ ವ್ಯವಹಾರ 1% ಇರುತ್ತೆ, ಇಲ್ಲಿವರೆಗೆ 0 ಇತ್ತು. ಇನ್ನು ಮುಂದೆ ನೀವು ಅದನ್ನು ತೆಗೆದುಕೊಂಡ್ರೆ 1% ಆಗುತ್ತೆ. ಪ್ಲಸ್ ಕ್ಯಾನ್ಸಲೇಷನ್ ಮಾಡಿದ್ರೆ 18% ಮೂಲ ಉತ್ಪನ್ನದ ಬೆಲೆಯ ಮೇಲೆ ಫಂಡ್ ದಂಡವಾಗಿ ಹಾಕುವ ಸಾಧ್ಯತೆ ಇದೆ. ಹುಷಾರಾಗಿರಿ ಇನ್ಮೇಲೆ ಕ್ಯಾನ್ಸಲೇಷನ್ ವಿಚಾರದಲ್ಲಿ. ಪ್ಲಸ್ ಆನ್ಲೈನ್ನಲ್ಲಿ ಇನ್ನು ಮುಂದೆ ರಿಯಾಯಿತಿಗಳು, ವಿನಾಯಿತಿಗಳು ಇವುಗಳನ್ನ ಕೊಟ್ಟರೆ ಕಷ್ಟ ಆಗತ್ತೆ. ಯಾಕಂದ್ರೆ ಅದಕ್ಕೂ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ, ಕೊಡಕ್ಕಾಗಲ್ಲ ಅಂತ ಅನ್ಸುತ್ತೆ. ಚಿನ್ನ 3% ಆಗುತ್ತೆ, ಗ್ರಾಮ್ಗೆ 60 ರೂಪಾಯಿ ರೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಚಿನ್ನನೂ ರೈಸ್ ಆಗುತ್ತೆ, ಬೆಳ್ಳಿನೂ ರೈಸ್ ಆಗುತ್ತೆ. ಸೌಂದರ್ಯ ವರ್ಧಕಗಳು 26ರಿಂದ 28, ಸುಗಂಧ ದ್ರವ್ಯ 26ರಿಂದ 28, ಲೆದರ್ ಬ್ಯಾಗ್ 6ರಿಂದ 28% ಆಗುತ್ತೆ. ಅಂದರೆ ಅರ್ಥ, ಲೆದರ್ ಬ್ಯಾಗ್ ಅಂದ್ರೆ ಆರ್ಡಿನರಿ ಲೆದರ್ ಬ್ಯಾಗ್ಗಳಲ್ಲ, ನಿಮ್ಮ ಮನೆ ಮುಂದೆ ಯಾವುದೋ ಒಂದನ್ನು ಮಾಡಿಸ್ಕೊಂಡು ನೀವು ಇಟ್ಕೊಂಡಿದ್ರೆ ಅಲ್ಲ, ಬ್ರ್ಯಾಂಡೆಡ್ ಲೆದರ್ ಬ್ಯಾಗ್ಗಳೇನಿರುತ್ತವೆ ಅವಕ್ಕೆ 6ರಿಂದ 28% ಬರುತ್ತೆ. ಲೆಕ್ಕ ಇಟ್ಕೊಳ್ಳಿ. ಅಂದ್ರೆ ಅದೇನೋ ಗುಚ್ಚಿ, ಪಚ್ಚಿ, ಚಚ್ಚಿ ಅಂತ ಏನೇನೋ ಒಂದಷ್ಟು ಇದೆಯಲ್ಲ, ಅವುಗಳು ಅದ್ಯಾವುದೋ ಅಂಥವುಗಳನ್ನ ತಗೊಳಕ್ ಹೋದ್ರೆ 28 ಬರುತ್ತೆ. ಅಯ್ಯೋ, ಅಂಥ ಬ್ಯಾಗ್ಗಳು 1 ಲಕ್ಷ, 1.5 ಲಕ್ಷ, 2 ಲಕ್ಷ ತೆಗೆದುಕೊಳ್ಳೋ ಜನ ಈ ದೇಶದಲ್ಲೂ ಇದ್ದಾರೆ, ಪ್ರಪಂಚದಲ್ಲೂ ಇದ್ದಾರೆ. ಪ್ರಪಂಚದಲ್ಲಿ ಏನಾರು ಮಾಡ್ಕೊಂಡು ಹೋಗ್ಲಿ, ದೇಶದಲ್ಲಂತೂ ಇದ್ದಾರೆ. ಹಾಗಾಗಿ ಅವ್ರಿಗೆ 28% ಬಿದ್ದರೆ ದೊಡ್ಡ ಸಮಸ್ಯೆ ಏನಾಗಲ್ಲ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ನನಗೆ ಬಹಳ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ. ಇದು 5ರಿಂದ 12% ತಂದಿರೋದು. ಯಾಕೆ ಮಾಡಿದ್ರು ಇದನ್ನ ಅಂತ ನನ್ನ ಪ್ರಕಾರ ಝೀರೋ ಟ್ಯಾಕ್ಸೇಷನ್ ತರಬೇಕಾಗಿತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸ್ನ. ಬಿಕಾಸ್ ಅದು ಆ ವರ್ಗದವರಿಗೆ ಅದು ನಾವು ಅದನ್ನು ಎನ್ಕರೇಜ್ ಮಾಡಬೇಕಾಗಿತ್ತು. ಆಕ್ಚುಲಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಆ ಕಡೆ ಒಂದು ರೀತಿ ಶುಚಿತ್ವದ ಕಡೆಗೆ ಹೋಗ್ತಾ ಇದ್ವಿ, ಆರೋಗ್ಯದ ವಿಚಾರದಲ್ಲಿ ಒಳ್ಳೇದಾಗ್ತಿತ್ತು ಹೆಣ್ಮಕ್ಳಿಗೆ ಅನ್ಸುತ್ತೆ. ಪ್ರಮುಖವಾಗಿ ನಾನು ಹೇಳೋದು ಪ್ರಮುಖವಾಗಿ. ಹಾಗಾಗಿ ಅದಕ್ಕೆ ಯಾಕೆ 100% ಮಾಡಿದ್ರು ನನಗೆ ಅರಿವಿಲ್ಲ. ಯಾರು ನಾಳೆ ಹೇಳ್ಕೊಟ್ರೆ ಯಾಕೆ ಮಾಡಿದ್ರು ಅಂತ ಬಂದು ಹೇಳ್ತೀನಿ. ಸರ್, ಈ ವಿಷಯದಲ್ಲಿ ಮಹಿಳೆಯರನ್ನ ಯೋಚನೆ ಮಾಡ್ಬೇಕು ಸರ್. ಮನೇಲಿ ಒಂದಿಷ್ಟು ಕೂಡಿಡೋ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇರ್ತಾರೆ, ಅದೆಲ್ಲ ಇನ್ ಮುಂದೆ ಸಾಧ್ಯ ಆಗುತ್ತೆ? ಆಗತ್ತೆ ರೀ, ಆಗದೆ ಇರೋದಲ್ಲ. ಯಾಕಾಗಲ್ಲ? ಈಗೆಲ್ಲ ಏರಿಕೆ ಆಗ್ಬಿಡುದು, ಭಯ ಅದೇ ಇರೋದು. ಎಲ್ಲಿದೆ ಏರಿಕೆ? ಎಲ್ಲಿದೆ ಏರಿಕೆ? ಯಾವ್ದಿದೆ? ಈಗ ಒಂದಿಷ್ಟು ಅಕ್ಕಿದು ರೇಟ್ ಇದೆ, ಸಕ್ಕರೆ ರೇಟ್ ಬಹಳ ಬೆಸ್ಟ್ ಆಗಿ ಕೇಳಿದ್ರಿ ನೀವು. ಸಕ್ಕರೆ ಮತ್ತು ಅಕ್ಕಿ, ಉದ್ದಿನ ಬೇಳೆ ಮತ್ತು ಗೋಧಿ, ಇನ್ಯಾವುದೋ ರಾಗಿ, ಮತ್ತೊಂದು ಇವೆಲ್ಲ ಬ್ರ್ಯಾಂಡೆಡ್ ಪದಾರ್ಥಗಳದ್ದು ರೈಸ್ ಆಗತ್ತೆ. ನೀವು ಮಾಲಲ್ಲಿ ಹೋಗಿ ಬ್ರ್ಯಾಂಡೆಡ್ ಪದಾರ್ಥಗಳನ್ನ ಪ್ಯಾಕೆಟ್ ಅಲ್ಲಿ ಹಾಕಿ ಏನೇನೋ ಹಾಕಿರ್ತಾರಲ್ರಿ, ಯಾವ್ದೋ ಬ್ರ್ಯಾಂಡೆಡ್ ಅಕ್ಕಿ, ಯಾವ್ದೋ ಬ್ರ್ಯಾಂಡೆಡ್ ಗೋಧಿ, ಯಾವ್ದೋ ಬ್ರ್ಯಾಂಡೆಡ್ ಬೇಳೆ ಅಂತೆಲ್ಲ ಹಾಕಿರಲ್ವಾ, ಪತಂಜಲಿ ಅಂತ ಹಾಕಿ, ಅದಕ್ಕೆ ಬೀಳತ್ತೆ ಟ್ಯಾಕ್ಸ್. ಅದು 5%.
ಆರ್ಡಿನರಿ ಜನ ಬಳಸಬಹುದಾದಂತ ಆಹಾರ ಪದಾರ್ಥಗಳಿಗೆ ಝೀರೋ ಟ್ಯಾಕ್ಸ್ ಇರಲ್ಲ. ಅಂದ್ರೆ ಖುಲ್ಲಾ ತಗೊಂಡ್ ಬರ್ತಾರಲ್ಲ ಓಪನ್, ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು 2 kg ಅಕ್ಕಿ ತಂದ್ರೆ ಟ್ಯಾಕ್ಸ್ ಇಲ್ಲ. ನಮ್ಮೂರಿನ ಆಯಿಲ್ ಎಣ್ಣೆ ಅಂಗಡಿಗೆ ಹೋಗ್ಬಿಟ್ಟು ಅಡಿಗೆ ಆಯಿಲ್, ಆ ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲ, ಅದು ಆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಅರ್ಧ ಲೀಟರ್ ಎಣ್ಣೆ ಕೊಡಪ್ಪ ಅಂದ್ರೆ ಅವ್ರೆಲ್ಲ ಲೆಕ್ಕ ಹಾಕ್ಬಿಟ್ಟು ನಿಮ್ಗೆ ಅರ್ಧ ಲೀಟರ್ ಕೊಡ್ತಾರಲ್ಲ, ಅದಕ್ಕಿರಲ್ಲ. ಬಟ್ ಈ ಪ್ಯಾಕೆಟ್ ಆಯಿಲ್ ಸಿಗುತ್ತೆ, ಇರತ್ತೆ, ಅಲ್ಲಿ ಬೀಳುತ್ತೆ, ಅಲ್ಲಿರುತ್ತೆ. ಅರ್ಥ ಆಯ್ತಲ್ವಾ? ಬಟ್ 25 kg ಅಕ್ಕಿ ತಗೊಂಡ್ ಬರ್ತಾರಲ್ಲ ಸರ್ ಚೀಲ, ಬಹಳಷ್ಟು ಜನ ಮನೆಗೆ ತರೋದೇ 25 kg ಚೀಲ. ಆ ಬ್ರಾಂಡೆಡ್ ಇದ್ರೆ ಬೀಳತ್ತೆ. ಅದು ದೊಡ್ಡ ಗೊಂದಲ ಇದೆ ಸರ್. ಬ್ರಾಂಡೆಡ್ ಇದ್ದರೆ ಬೀಳತ್ತೆ, ಇಲ್ಲ ರಿಜಿಸ್ಟರ್ಡ್ ಬ್ರ್ಯಾಂಡ್ ಆಗಿದ್ರೆ ಬೀಳತ್ತೆ, ಬ್ರ್ಯಾಂಡ್ ಅಲ್ಲದಿದ್ದರೆ ಬೀಳುವುದಿಲ್ಲ. ಕಾಫಿ ಬೀಜವನ್ನ ಎಲ್ಲಿಂದಲೋ ತಂದು ಕಾಫಿ ಕ್ಯೂರಿಂಗ್ ವರ್ಕ್ಸಿನ ಸಣ್ಣ ಅಂಗಡಿಯನ್ನು ಇಟ್ಟುಕೊಂಡು ತಾನೇ ಕಾಫಿಯನ್ನು ಅಲ್ಲಿ ಗರಗರಗರ ಎಂದು ತಿರುಗಿಸಿ ಕಾಫಿಯನ್ನು ಹಾಕಿ ನಿಮಗೆ ಬೇಕಾದಷ್ಟು ಚಿಕೋರಿಯನ್ನು ಸೇರಿಸಿ ಪ್ಲಾಸ್ಟಿಕ್ ಕವರಿಗೆ ಹಾಕಿ 2 ಪಿನ್ ಹೊಡೆದು ಕೊಡುವುದಕ್ಕೆ ಬೀಳುವುದಿಲ್ಲ. ಅರ್ಥ ಆಯ್ತಾ? ಆಲ್ ರೈಟ್. ಪೇ ಕಮಿಷನ್ ಹೋಗುವ ಸರ್. ಕೇಂದ್ರ ಸರ್ಕಾರದ ನೌಕರಿಗೆ ಮೋದಿ ಕೇಂದ್ರ ಸರ್ಕಾರಿ ನೌಕರಿಗೆ ಬಿಗ್ ಗಿಫ್ಟ್ ಅನ್ನು ಕೊಡ್ತಾ ಇದೆ. 7ನೇ ವೇತನ ಆಯೋಗದ ಶಿಫಾರಸಿಗೆ ಒಪ್ಪಿಗೆ ಕೊಟ್ಟಿದೆ. ಇದರಿಂದ 50 ಲಕ್ಷ ನೌಕರರಿಗೆ ಬಂಪರ್ ಹೊಡೆಯುತ್ತೆ. ಜುಲೈ 1ರಿಂದ 7ನೇ ಆಯೋಗದ ಶಿಫಾರಸಿನಂತೆ ಭತ್ಯೆ ಸಿಗುತ್ತೆ. ಸೈನಿಕರಿಗಾಗಿ ವೆಲ್ ಡನ್ ಇದು ಸಿಯಾಚಿನ್ ಭತ್ಯೆ ಘೋಷಣೆ ಮಾಡಿದ್ದಾರೆ. ಸಮಿತಿ ಶಿಫಾರಸಿನಂತೆ ಮನೆ ಬಾಡಿಗೆ ಎಲ್ಲ ಹೆಚ್ಚಳ ಮಾಡ್ತಿದೆ. 3 ಹಂತಗಳಲ್ಲಿ ಆಗ್ತಾ ಇದೆ ಇದು. 5400, 3400, 1800 ಮನೆ ಬಾಡಿಗೆ ಭತ್ಯೆ ಹೆಚ್ಚಳ. ಪಿಂಚಣಿದಾರರ ಮಾಸಿಕ ವೈದ್ಯಕೀಯ ಭತ್ಯೆ 500ರಿಂದ 1000ಕ್ಕೆ ಏರಿಸಿದ್ದಾರೆ. ವೆಲ್ ಡನ್. ನಿರಂತರ ಹಾಜರಾತಿ ಭತ್ಯೆ 4500ದಿಂದ 6750ಕ್ಕೆ ಏರಿಸಿದ್ದಾರೆ. ಆಲ್ ರೈಟ್. ಮಾಸಿಕ ನರ್ಸಿಂಗ್ ಭತ್ಯೆ ಏನು ಒಂದು ಏರಿಸಿದ್ದಾರೆ. ಆಪರೇಷನ್ ಥಿಯೇಟರ್ ಭತ್ಯೆ ಏರಿಸಿದ್ದಾರೆ. ಹಾಸ್ಪಿಟಲ್ ಸೈನಿಕರಿಗೆ ಸಿಯಾಚಿನ್ ಭತ್ಯೆಯನ್ನು 14,000ರಿಂದ 30,000ಕ್ಕೆ ಏರಿಸಿದ್ದಾರೆ. ನನ್ನ ಪ್ರಕಾರ 50,000ಕ್ಕೆ ನೀವು ಏರಿಸಿದ್ದು ತಪ್ಪಿರ್ತಿರಲಿಲ್ಲ. ಬದುಕೋದೇ ಕಷ್ಟ ಅಲ್ಲಿ. ಅಂತಾದ್ರಲ್ಲೂ ನೀವು 50 ಕೊಟ್ಟಿದ್ರು ಪ್ರಾಬ್ಲಮ್ ಇರಲಿಲ್ಲ. ಸೇನಾಧಿಕಾರಿಗಳಿಗೆ ಅದೇ ಭಾಗದಲ್ಲಿ 21,000ರಿಂದ 42,000ಕ್ಕೆ ಏರಿಸಿದ್ದಾರೆ. ನನಗೆ ಬಹಳ ಖುಷಿಯಾಗಿದ್ದು ಕೊನೆ 2. ಈ ಏರ್ ಇಂಡಿಯಾವನ್ನು ಕೂಡ ಖಾಸಗೀಕರಣ ಮಾಡ್ತಾ ಇದ್ರ. ಮಾಡ್ಲಿ. ದೇಶಾದ್ಯಂತ ಜುಲೈ 1ರಿಂದ ಸರ್ಕಾರ ಸೋಪ್ ಮಾಡೋದು, ಟೂತ್ ಪೇಸ್ಟ್ ಮಾಡೋದು, ವಿಮಾನ ನಡೆಸೋದು, ಇದಕ್ಕೆಲ್ಲ ಬೇಕಾ ಅನ್ನೋದೊಂದು ಪ್ರಶ್ನೆ ಇದೆ. ಸರ್ಕಾರದ ಕೆಲಸನಾ ಸೋಪ್ ಮಾಡೋದು, ಟೂತ್ ಪೇಸ್ಟ್ ಮಾಡೋದು, ಭಾಷಣಿಗೆ ಮಾಡೋದು, ಇವರು ಸರ್ಕಾರದ ಕೆಲಸವಾ ಅಂತ ಒಂದು ಪ್ರಶ್ನೆ ಇದೆ. ಅದರ ಮುಂದುವರಿದ ಭಾಗವಾಗಿ ಏರ್ ಇಂಡಿಯಾ ಮನೆಗೆ ಹೋಗ್ತಿದೆ. ಮಹಾರಾಜ ಮಲಗಿಕೊಳ್ಳುತ್ತಾನೆ. ಯಾಕೆ? ಮಹಾರಾಜ ಏರ್ ಇಂಡಿಯಾದು ಲೋಗೋ. ನಡೀರಿ ಮುಂದಕ್ಕೆ. ಇನ್ನು ದೇಶಾದ್ಯಂತ ಜುಲೈ 1ರಿಂದ GST ಜಾರಿಗೆ ಬರ್ತಾ ಇದ್ದು ಅಂದಿನಿಂದಲೇ ಪ್ಯಾನ್ ಕಾರ್ಡ್ ಆಧಾರ್ ನಂಬರ್ ಕಡ್ಡಾಯ ಮಾಡಲಾಗಿದೆ. ಈಗಾಗಲೇ ಪ್ಯಾನ್ ಜೊತೆ ಆಧಾರ್ ನಂಬರ್ ಜೋಡಣೆ ಕಾರ್ಯ ನಡೀತಾ ಇದ್ದು 2,07,00,000 ತೆರಿಗೆದಾರರು ಲಿಂಕ್ ಮಾಡಿದ್ದಾರೆ. ಇದಕ್ಕಾಗಿ ಆದಾಯ ತೆರಿಗೆ ಇಲಾಖೆ ಕಾನೂನಿಗೆ ತಿದ್ದುಪಡಿಯನ್ನು ತಂದು ಅಧಿಸೂಚನೆಯನ್ನ ಹೊರಡಿಸಿದ್ದು, ಪರ್ಮನೆಂಟ್ ಅಕೌಂಟ್ ನಂಬರ್ಗೆ ಅರ್ಜಿ ಹಾಕುವಾಗ 12 ಅಂಕೆಯ ಬಯೋಮೆಟ್ರಿಕ್ ಆಧಾರ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ಐಡಿಯನ್ನ ಸಲ್ಲಿಸಬೇಕಾಗಿದೆ. ಎಂದಿನಂತೆ ನಮ್ಮ ಪಬ್ಲಿಕ್ ಇರೋ ಕಡೆಗೆ ಹೋಗಬೇಕು. ಮತ್ತೆ ಇನ್ನಿತರ ಕೆಲವು ಸುದ್ದಿಗಳು ಸಣ್ಣ ಪುಟ್ಟ ಇದ್ದಂಗಿದೆ. ಬಹಳ ಇಂಪಾರ್ಟೆಂಟ್. ಸಣ್ಣ ಪುಟ್ಟ ಏನು ಬಂತು? ಅಯ್ಯಯ್ಯೋ. ಆಲ್ ರೈಟ್. ರೈತರ ಸಾಲ ಮನ್ನಾ ಮಾಡಿದ ಖುಷಿಯಿದೆ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ. ನೀವು ಮಾಡಿರೋ ಸಾಲನ ಸರಿಯಾಗಿ ಬಳಸ್ಕೊಂಡು ಇಲ್ಲ, ಫಂಡ್ಗಳನ್ನು ಯೂಸ್ ಮಾಡ್ತಿಲ್ಲ, ಮೊದಲು ಕೆಲಸ ಮಾಡೋದ್ರ ಕಡೆ ಗಮನ ಕೊಡಿ ಅಂತ ಒಂದು ಗುದ್ದನ್ನು ಕೊಟ್ಟಿದೆ. ಕಾಂಗ್ರೆಸ್ನ ಇಬ್ಬರು ಮುಖಂಡರು ವಿವಾದಕ್ಕೆ ಸಿಕ್ಕಾಕೊಂಡ್ರಂಗಿದೆ. ರಮಾನಾಥ್ ತಮ್ಮ ಪಕ್ಷದ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಅವಾಚ್ಯಗಳನ್ನು ನಿಲ್ಲಿಸಿದ್ದಾರೆ. ಮದುವೆ ಕಾರ್ಯಕ್ರಮದೊಂದರಲ್ಲಿ ಸೊಂಟದ ಕೆಳಗಿನ ಪದ ಬಳಸಿ ನಿಲ್ಲಿಸಿದರಂತೆ. ಇದನ್ನು ಪೂಜಾರಿ ಬೆಂಬಲಿಗರನ್ನ ಕೆರಳಿಸಿದೆ. ಆತ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವ್ರ ಮನೆ ಒಳಗಡೆ ಕಾಂಗ್ರೆಸ್ ಧ್ವಜನ ಬೇಳೆಕಾಳು ಒಣಗ್ಸಕ್ಕೆ ಬಳಸಿದ್ರಂತೆ. ಯಾರೋ ವಿಡಿಯೋ ಮಾಡಿದ್ದಾರೆ. ಅವರು ನಾವೇನು ಅಪಮಾನ ಮಾಡಿಲ್ಲ ಅಂತಂದ್ರು, ನಮ್ಮವ್ರೇನೋ ಫೋನಲ್ಲಿ ಮಾತಾಡುವಾಗ ಇದು ಯಾವ ಸವಾಸ ಅಂತ ಮಧ್ಯದಲ್ಲೇ ಕಟ್ ಮಾಡಿ ಹೋದ್ರಂತೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ರಮಾನಾಥ್ ರೈ ಅವರು ಇತ್ತೀಚೆಗೆ ಮಂಗಳೂರಿನ ಸುರತ್ಕಲ್ಲಿನ ಬಂಟರ ಭವನದ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಅರುಣ್ ಕೊಯ್ಲನ್ನ ನೋಡಿದಂತ ರಮಾನಾಥ್ ರೈ ಅವರು ಹೇಳಿದಿಷ್ಟೇ, ಆಯ್ ಒಳ್ಳೆಯ ಮಗೆ ನಾಯಿ ಮಗೆ ಜನಾರ್ದನ ಪೂಜಾರಿ ಒಳ್ಳೆ ಬದುಕದೇನಾ ಸೈದೇನಾ, ಅವನಿಗೆ ದಮ್ಮಿದ್ರೆ ಬೆಂಗಳೂರಿಗೆ ಹೋಗಿ ಪ್ರೆಸ್ ಮಾಡ್ಲಿ, ಅಲ್ಲಿ ಕುರುಬರ ಪಾಡ್ವೆರೆ ಜಾತುಲ ಅಂತ ಅತ್ಯಂತ ವಿಷಾದನೀಯವಾದಂತ ವಿಚಾರ, ತಲೆ ತಗ್ಗಿಸುವಂತ ವಿಚಾರ. ಯಾವ್ದ್ರ ಬಗ್ಗೆ ನನಗೆ ಯಾವ್ದು ಮಾಹಿತಿ ಇಲ್ಲ. ನಾವು ಕೇಳ್ತಾ ಇರೋದ್ರ ಬಗ್ಗೆ ಇದು ರಾಜ್ಯದ ಕಥೆ. ಆದ್ರೆ ಉತ್ತರ ಪ್ರದೇಶದ ಮಾಜಿ ಸಚಿವ ಅಜಂ ಖಾನ್ ಸಹ ವಿವಾದದಲ್ಲೇ ಇರ್ತಾರೆ. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ಯಾಚಾರ ನಡೆಸುವಂತಹ ಸೈನಿಕರಿಗೆ ಹೊಡೆಯುವ ಬದಲು ಮರ್ಮಾಂಗವನ್ನೇ ಕತ್ತರಿಸಿ ರಿವೆಂಜ್ ತೀರಿಸಿಕೊಳ್ಳಿ ಅಂತ ಮಹಿಳೆಯರಿಗೆ ಕರೆ ನೀಡಿದ್ದಾರೆ. ಅಜಂ ಖಾನ್ ಇದಕ್ಕೆ ಸುಮ್ಮನೆ ಇರ್ಬೇಕು ನಾವೀಗ.
ಇದಕ್ಕೆ ಸುಮ್ಮನೆ ಇರಬೇಕು. ಇವ್ನು ಮಾತಾಡ ಆರ್ಮೀನ್ ಕೂತ್ಕೊಂಡು ಮಾತಾಡೋದು ಕತ್ತರ್ಸಾಕ್ಬೇಕು. ಇವ್ರನ್ನ ಫಸ್ಟ್ ಕತ್ತರ್ಸಾಕ್ಬೇಕು. ಸೈನಿಕರ ಬಗ್ಗೆ ಮಾತಾಡೋದು. ಇವ್ರಿಗೇನು ಕತ್ತರ್ಸಾಕ್ಬೇಕು? ಇವ್ದು ಕೈಕಾಲು ಕತ್ತರ್ಸಾಕ್ಬೇಕಂಗಾರೆ ಯಾರು ಒಬ್ರು. ಇಂಥವ್ರಿಂದಾನೆ ಇದಕ್ಕೆ ಆಗೋದು ಹೇಳಿ. ಈತ ಜಂತ್ಕಲ್ ಮೈನಿಂಗ್ ಕೇಸಲ್ಲಿ ಬಂಧನದ ಹೇಳಬೇಕು. ನಾಟ್ ಇನ್ ಮೈ ನೇಮ್ ಮಿಸ್ಟರ್ ಅಜಮ್ ಖಾನ್ ಅಂತ ಹೇಳಬೇಕು. ಹೇಳೋರು ಯಾರು ಇಲ್ಲ, ಹೇಳೋರಿರಲ್ಲ. ಜಂತ್ಕಲ್ ಮೈನಿಂಗ್ ಕೇಸಲ್ಲಿ ಬಂಧನದ ಭೀತಿಯಲ್ಲಿದ್ದಂತ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಕುಮಾರಸ್ವಾಮಿ ಸಲ್ಲಿಸಿದಂತ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ 24ಕ್ಕೆ ಮುಂದೂಡಿಕೆಯನ್ನ ಮಾಡಿದೆ ಹೈಕೋರ್ಟ್. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ನಾವು ಮುಗಿಸ್ತಾ ಇದ್ದೀವಿ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.